ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸರ್ವ ಪೂಜ್ಯರಿಗೆ ಶರಣ. ಇಲ್ಲಿವರೆಗೆ ಅದ್ಭುತವಾದಂಥ ಅನುಭವವನ್ನು ಕೇಳಿ ಹೊಟ್ಟೆ ತುಂಬಿದೆ. ಆದರೆ ಹೊಟ್ಟೆ ತುಂಬಿಸ್ಲಿಕ್ಕೆ ವ್ಯವಸ್ಥೆನೂ ಮಾಡಿದ್ದಲ್ಲ. ಅದಕ್ಕೆ ಇನ್ನು 2 ನಿಮಿಷ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಚರಗ ಚೆಲ್ಲಿಕಂತೆ ಹೊರಗಳಿಗೆ ಹೋಗ್ತಾರೆ, ಎಲ್ಲ ಜನರನ್ನು ಕರ್ಕೊಂಡು ಹೋಗ್ತಾರೆ. ಇವತ್ತು ಅಪ್ಕೊಂಡು ನಮ್ಮನ್ನು ಇಲ್ಲಿ ಮಹಾಮನೆಗೆ ಕರೆಸ್ತಾರೆ. ಇಲ್ಲಿ ಚರಗ ಚೆಲ್ಲಿ ಊಟ ಮಾಡೋದಂದ್ರೆ ಅದಕ್ಕೆ ನಮಗೆ ನಮ್ಮ ಟ್ರಸ್ಟ್ ವತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅಪ್ಪಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಈ ತನು ಮನ ಭಾವ ಪ್ರಾಣ ಶುದ್ಧ ಆಗಬೇಕಾದ್ರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಬೇಕು. ತನು ಶುದ್ಧವಾಗಬೇಕಾದ್ರೆ ಗುರುವಿಗೆ ನಾವು ಅರ್ಪಣೆ ಮಾಡಬೇಕು. ಮನ ಶುದ್ಧವಾಗಬೇಕಾದ್ರೆ ಲಿಂಗ ಪೂಜೆ ಮಾಡ್ಕೋಬೇಕು. ಧನ ಶುದ್ಧವಾಗಬೇಕಾದ್ರೆ ಜೈನಕ್ಕೆ ಅರ್ಪಣೆ ಮಾಡಬೇಕು. ಇವೆಲ್ಲ ಶುದ್ಧ ಆದರೆ ಪ್ರಾಣ ಶುದ್ಧ ಆಗಿ ಬರ್ತದೆ. ಅಂತಹ ಒಂದು ಕಾರ್ಯದಲ್ಲಿ ನಮ್ಮ ಜೊತೆಗೆ ಅಪ್ಪುಗಳು ಸುಮಾರು 2004 20 ವರ್ಷದಿಂದ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರು ನಮ್ಮ ಗುರು ಬಸವ ಮಹಾಂತ ಟ್ರಸ್ಟಿನ ಉದ್ಘಾಟಕರಾಗಿ ನಮ್ಮೆಲ್ಲ ಟ್ರಸ್ಟಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಜೊತೆಗೆ ಯಾವಾಗಲೂ ಇದ್ದಂಥ ಅಪ್ಪುಗಳು ನಮ್ಮ ಬಸವಾನಂದ ಅಪ್ಪುಗಳು, ನಮ್ಮ ಮಾಂತಪ್ಪಗಳು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಆದರೆ ಸಮೀಪದಾಗಿರೋ ನಿಯರ್ ಅಪ್ಪುಗಳು ಅಂದರೆ ಬಸವಾನಂದ ಅಪ್ಪುಗಳು. ಅವರು ನಾವು ಪಡೆದದ್ದು ನಮ್ಮ ಜೀವನದ ಭಾಗ್ಯ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಂತಹ ಬಸವಾನಂದ ಅಪ್ಪರಿಗೆ ಭಕ್ತಿಪೂರ್ವಕ ಶರಣಗಳನ್ನು ನೀಡಿ ತಮ್ಮೆಲ್ಲರಿಗೂ ಶರಣ. ತುಂಬರ ಉದ್ದೇಶರಿಗೆ ಧನ್ಯವಾದಗಳು. ಈಗ ಪೂಜ್ಯರಿಂದ ರಮೇಶ್ ತುಂಬರಗುಡಿ ಹಾಗೂ ದಂಪತಿಗಳಿಗೆ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈಗ ಪೂಜ್ಯರಿಗೆ ಶರಣ ಶ್ರೀ ಟಿ ಮುರವಳ್ಳಿ ನಿವೃತ್ತ ವ್ಯವಸ್ಥಾಪಕರು ಸಹಕಾರಿ ಬ್ಯಾಂಕ್ ಕಟಕೋಳವರು ಪೂಜ್ಯರಿಗೆ ಸನ್ಮಾನ ಮಾಡಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ದಾಸೋಹಗಳಾಗಿ ದಾಸೋಹ ನಡೆಯುತ್ತಿರುವಂತಹ ಮತ್ತು ಮಹಾಮನೆಗೆ ಸತತವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಬಸಣ್ಣ ಅಂಗಡಿ ಹಾಗೂ ಅವರ ದಂಪತಿಗಳಿಗೆ ಪೂಜ್ಯರಿಂದ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಗಂಟ. ಈಗ ಪೂಜ್ಯರಿಂದ ಆಶೀರ್ವಾದ.
ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವನಃ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಲಿಂಗರಾಜರವರೇ, ಅವರ ಆತ್ಮೀಯರು ಒಂದೇ ರಾತ್ರಿಯಲ್ಲಿ ಆತ್ಮೀಯರಾದಂತಹ ನಮ್ಮ ಮಠದ ಪರಮ ಸದ್ಭಕ್ತರಾದಂತಹ ಪ್ರಭು ಗೆಂಜಿಗೌಡರು ಸರ್ ಅವರೇ, ಮತ್ತು ಹಿರಿಯ ನಾಗರಿಕರು ಮತ್ತು ನಿವೃತ್ತ ಬ್ಯಾಂಕಿನ ವ್ಯವಸ್ಥಾಪಕರಾದಂತಹ ಸನ್ಮಾನ್ಯ ಶ್ರೀ ಟಿ ಪಿ ಮುನ್ನವಳ್ಳಿಯವರೇ, ಮತ್ತು ಇವತ್ತಿನ ಉಪನ್ಯಾಸವನ್ನು ನೀಡಿದಂತಹ ಸದ್ಭಕ್ತಿವಂತರಾದಂತಹ ಡಾಕ್ಟರ್ ಅಮಿತ್ ಚಿಲ್ಮಿ ಅವರೇ, ಹಾಗೂ ಈಗಾಗಲೇ ಮಾತನಾಡಿ ಬಳ್ಳೂರು ಹೋಗಿದ್ದಾರೆ. ನಿಮಗೆ ಯಾವಾಗಲೂ ಸಿಗ್ತಾರೆ ಯೂಟ್ಯೂಬ್ ಮೂಲಕ. ಮತ್ತು ಇವತ್ತಿನ ದಾಸೋಹಿಗಳು ಶರಣ ದಂಪತಿಗಳಂತಹ ರಮೇಶನವರು ಮತ್ತು ರಾಜಕ್ಕ ಅವರೇ, ಹಾಗೂ ನಮ್ಮ ಹಳೆಯ ಭಕ್ತರು, ಮಠದ ಹಳೆಯ ಭಕ್ತರು ನಮ್ಮ ಫಕೀರವ್ವ ಮತ್ತು ಅಂಗಡಿ ಬಸಣ್ಣ ಅವರು ಮೊದಲು ನಾನು 95ರಲ್ಲೇ ಬನ್ಗುಂಡಿಗೆ ಬಂದಲ್ಲ, ಅವಾಗ ಬಸವಣ್ಣರಿದ್ದರು, ಶಿವಪ್ಪಾಜಿಯವರಿದ್ದರು, ಬಸವಜ್ಜಿನೂ ಇದ್ದರು. ಸೋಮವಾರ ಅವ್ರ ಮನೆಗೆ ಪೂಜೆ ಗ್ಯಾರಂಟಿ. ಬೆಳಗ್ಗೆನೆ ಅವಾಗ ಬೆಳಗ್ಗೆ ಪ್ರಸಾದ ಮಾಡ್ತಿದ್ದೆ. 8 ಗಂಟೆ 8:15 ಅಷ್ಟೊತ್ತಿಗೆ ಬಿಸಿ ಬಿಸಿ ರೊಟ್ಟಿ, ಅನ್ನ, ಸಾರು, ಹುಗ್ಗಿ ರೆಡಿ ಆಗ್ತಿತ್ತು. ಅವ್ರ ಮನೆ ಪೂಜೆಗೆ ಹೋದ್ರೆ 7 ಗಂಟೆಗೆ ಪೂಜೆಗೆ ಹೋಗೋದು. ಹೀಗೆ ಅವ್ರದ್ದು ಆ ಭಕ್ತಿ ಸತತವಾಗಿ ಉಳ್ಕೊಂಡು ಬಂದಿದೆ ಅಂತ ಶರಣ ದಂಪತಿಗಳಂತ ಅಂಗಡಿ ಬಸವಣ್ಣ ಮತ್ತು ಫಕೀರವ್ವ ಅವರೇ. ಆಮೇಲೆ ಇನ್ನೇನು ಎಲ್ಲರೂ ಆದಂತ ಕಾಣ್ತದೆ ವೇದಿಕೆ ಮೇಲೆ ಮಂಜುನಾಥ್ ಕಳಿಮನೆಯವರೇ, ಬಸವರಾಜ್ ಗೋವಿಂದ್ ಅವರವರೇ, ಮತ್ತು ಪ್ರಾರ್ಥನೆ ನಡೆಸ್ಕೊಟ್ಟಂತ ಲತಾ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಗಳೇ, ಮಕ್ಕಳು ಯಾರು ಇದ್ದಂಗಿಲ್ಲ, ಸರ್ವರಿಗೂ ಶರಣ. ತುಂಬ ಸಂತೋಷ. ಇವತ್ತು ಪ್ರಾರಂಭದಲ್ಲೇ ಬೆಳಗ್ಗೆ
ಶುರುವಾಗೋತ್ತಿಗೆ ನಮ್ಮ ನವನಗರದಿಂದ ಪ್ರಭಾಕ ಎನಿಸಿನ ಅವ್ರ ತಂಡ ಒಂದು 6 ಜನ ತಾಯಂದ್ರೆ ಎಲ್ಲರೂ ತಾಯಂದ್ರೆ ಬಂದಿದ್ದಾರೆ. ಅಲ್ಲಿಂದ ಹುಲಿಕಟ್ಟಿ ಕ್ರಾಸಿಂದ ನಡ್ಕೊತ ಬಂದ ಅಂದ್ರೆ ಚೆನ್ನಾಗಿ ವಾಕಿಂಗ್ ಆಗಿದೆ. ನಮಗೆ ಚಳಿ ಆಗ್ತಿತ್ತು, ಅವರು ಅಪ್ಪ ಸ್ವಲ್ಪ ಫ್ಯಾನ್ ಆಗ್ತಿದ್ರು ಹಾಕೋವಾಗಲೇ. ಅಂದರೆ ಸಾಹಸ ಮಾಡ್ಬೇಕು, ಇಂಥ ಸಾಹಸ ಮಾಡ್ರಿ. ಪ್ರತಿ ಅಮಾವಾಸ್ಯೆ ಪ್ರಭಾಕ ಅವರು ಇನ್ಮೇಲೆ ನವನಗರದ ಕ್ಯಾಪ್ಟನ್ ಆಗಲಿ, ಅವ್ರು ಇನ್ನೂ ಹೆಚ್ಚು ಜನರನ್ನು ಕರ್ಕೊಂಡು ಬರಲಿ. ಆಮೇಲೆ ಬೆಳಗ್ಗೆ ನೀವು ಸ್ವಲ್ಪ ಬೇಗ ಬಂದ್ರಿ ಅಂತಂದರೆ ಅಲ್ಲಿ ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅವತ್ತು ಬೆಳಗ್ಗೆ ಅಡುಗೆಗೆ ನಿಲ್ಬೇಡ್ರಿ. ಬೆಳಗ್ಗೆ ನೀವು ಧಾರವಾಡದಲ್ಲಿ 9 ಗಂಟೆ 9:15ಕ್ಕೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇದ್ರಿ ಅಂತಂದರೆ ಬಸ್ಸೇ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿಗೆ ಬಂದು ಇಳಿಬೋದು ಸ್ಕೂಲ್ ಇದ್ದಾಗ. ಭಾನುವಾರ ಬಂದರೆ ಶನಿವಾರ ಬಂದರೆ ಕಷ್ಟ. ಶನಿವಾರ ಅಂದರೆ 7:30-8ಕ್ಕೆ ಬಂದ್ಬಿಡುತ್ತೆ ಬಸ್ಸು. ಅನುಕೂಲ ಮಾಡ್ಕೊಳ್ಳಿ, ಸತತವಾಗಿ ಭಾಗವಹಿಸಿ ಅಂತ ತಿಳ್ಕೊಂಡು ಹೇಳ್ತಾ, ಧಾರವಾಡದಿಂದ ಅನೇಕ ಜನ ಶರಣೆಯರು ಬಂದಿದ್ದಾರೆ. ಎಲ್ಲರಿಗೂ ಹುಬ್ಳಿಯವರು ಧಾರವಾಡದವರು ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ, ಬಂಧುಗಳೇ, ಇವತ್ತು ಬಹಳ ವಿಶೇಷವಾದಂಥ ಚಿಂತನೆ ಆಯಿತು. ಮೊಟ್ಟ ಮೊದಲನೇದಾಗಿ ದಾಸೋಹದ ಸಂಗಣ್ಣ ಅವರ ವಚನ ನಾನು ಇನ್ನೂ ಸಮಗ್ರವಾಗಿ ಅಧ್ಯಯನ ಮಾಡಿಲ್ಲ, ಬರಿತೀನಿ. ಅವ್ರ ಬಗ್ಗೆ ವಿಸ್ತಾರವಾದ ಲೇಖನ ಬರಿತೀನಿ. ಈಗ ಮಡಿವಾಳ ಮಾಚಿದೇವರು ನಡೀತಾ ಇದೆ 31ನೇ ಅಧ್ಯಾಯ, ಅದು 2ನೇ ಭಾಗ ಶುರು ಮಾಡ್ಕೊಂಡಿದ್ದೀವಿ. ಆದರೆ ಈಗ ಸ್ವಲ್ಪ ಸ್ಲೋ ಮಾಡಿದ್ದೀನಿ, ಯಾಕಂದರೆ ಈಗ ಡೇಟ್ ಏನು ಫಿಕ್ಸ್ ಆಗಿಲ್ಲ ಪುಸ್ತಕ ಬಿಡುಗಡೆ ಆಗೋಕ್ಕೆ. 2ನೇ ಭಾಗದ್ದು 1ನೇ ಭಾಗದ್ದು ಬಿಡುಗಡೆ ಮಾಡಬೇಕಾಗಿತ್ತು ಬೇಗ. ಯಾಕೆ ಅಂತಂದರೆ ಅದು ಜನರ ಕೈಗೆ ಸಿಕ್ಕು ತುಂಬ ಜನರಿಗೆ ಕುತೂಹಲ ಇತ್ತು, ನಾವು ಓದಬೇಕು ಅಂತ ಹೇಳಿ. ಆದ್ದರಿಂದ ಆ ಪುಸ್ತಕವನ್ನು ಬೇಗ ಬಿಡುಗಡೆ ಮಾಡಿದೆ. ಹಗಲು ರಾತ್ರಿ ಕೆಲಸ ಮಾಡಿದ್ರು ಅದಕ್ಕೆ. ಈಗ 2ನೇ ಭಾಗ ನಿಧಾನ ಕೆಲಸ ಮಾಡ್ತೀನಿ. ಅಂದರೆ ನಾನು ಬೇರೆ ಕೆಲಸನ ಮಾಡಿಕೊಂಡು ಇತರೆ ಊರುಗಳಿಗೆ ಕಾರ್ಯಕ್ರಮ ಕೊಟ್ಕೊಂಡು ಆ ಪುಸ್ತಕದ ತಯಾರಿ ಆಗುತ್ತೆ. ಅದು ಇದಕ್ಕಿಂತ ಚೆನ್ನಾಗಿ ಬರೋ ಹಾಗೆ ನೋಡ್ಕೊಳ್ತೀನಿ ಅದು. ಮತ್ತು ಈಗಾಗಲೇ 3 ಜನ ದಾಸೋಹಿಗಳು ಸಿದ್ಧವಾಗಿದ್ದಾರೆ. ನಮ್ಮ ಕೆಂಚನಗೌಡರು ಸರ್ 2ನೇ ಭಾಗಕ್ಕೆ, ಆಮೇಲೆ ಇನ್ನೊಬ್ರು ಕಲ್ಯಾಣರಾವ್ ಪಾಟೀಲ್ ಅಂತ ಹೇಳಿ ಕಲಬುರಗಿಲಿ ಒಬ್ಬರಿದ್ದಾರೆ, ಅವ್ರು ಹೇಳಿದ್ದಾರೆ 2ನೇ ಭಾಗಕ್ಕೆ ನಮ್ಮ ದಾಸೋಹ ತಗೊಳ್ಳಿ. ಇದು ಪುಸ್ತಕ ಬರ್ತೇ ಇಲ್ಲ. ಇನ್ನೊಬ್ಬರು ನಮ್ಮ ಮಾಲಿಕಪುರದ ಚನ್ನಬಸವಣ್ಣ ಅಂತಿದ್ದಾರೆ, ಅವರು ಇಂಥ ಕೆಲಸಗಳಿಗೆ ಭಾಳ ದಾಸೋಹ ಮಾಡ್ತಿರ್ತಾರೆ. ಇವರು 3 ಜನ ಈಗಾಗಲೇ ರೆಡಿ ಇಟ್ಟಿದ್ದೀನಿ. ಅಂದರೆ ನಮ್ಮ ನಿರಂಜನ ಸ್ವಾಮಿಗಳಂತ ಒಬ್ಬರಿದ್ದಾರೆ ಈ ಬಿಜಾಪುರ ಜಿಲ್ಲೆಯಲ್ಲಿ. ನಮ್ಮ ಲಿಂಗರಾಜ್ ಸರ್ ಗೊತ್ತವರು, ಅವರು ಡೆಲ್ಲಿಲಿದ್ದರು. ಅವರು ಒಂದು ಮಾತು ಹೇಳಿದ್ರು, ಈ ಪುಸ್ತಕ ಓದಿ ತುಂಬ ಖುಷಿ ಆಗ್ಬಿಟ್ಟು ಆವಾಗ 500 ರೂಪಾಯಿ ಕೊಡ್ತಾ ಇದ್ವಿ. 650 ಇದೆ, 500 ರೂಪಾಯಿ ಕೊಡ್ತಿದ್ವಿ. ಇಲ್ಲ ಬುದ್ಧಿ ಇನ್ನೂ ಕಡಿಮೆಗೆ ಸಿಗಬೇಕು, ದಾಸೋಹಿಗಳು ಸಿಕ್ಕರೆ ಇದಕ್ಕೆ ಈ ಗೋರಖ್ಪುರದವ್ರಿಗೆ ಭಗವದ್ಗೀತೆ ಕೊಟ್ಟರಲ್ಲ, ತುಂಬ ಕಡಿಮೆ ರೇಟಿಗೆ ಚೆನ್ನಾಗಿ ಮುದ್ರಣ ಮಾಡಿ, ಗೀತಾ ಪ್ರೆಸ್ ವತಿಯಿಂದ ಹೆಂಗೆ ಮುದ್ರಣ ಆಗ್ತಿತ್ತೋ ಹಾಗೆ ನೀವು ಮುದ್ರಣ ಮಾಡಿಸಿ, ಪ್ರಭುದೇವ ಪ್ರಕಾಶನದಿಂದ ಮಾಡಿಸಿ, ಸಾಧ್ಯವಾದಷ್ಟು ಫ್ರೀ ಬೇಡ, ಆದರೆ 200 ರೂಪಾಯಿಗೆ 100 ರೂಪಾಯಿಗೆ ಹೀಗೆ ಆ ಪುಸ್ತಕ ಸಿಕ್ಕರೆ ಇನ್ನೂ ಬಡವರು ಮಧ್ಯಮ ವರ್ಗದವರು. ಮತ್ತು ನಮ್ಮ ದೇಶದಲ್ಲಿ ಒಂದು ಮೆಂಟಾಲಿಟಿ ಇದೆ, ಕಡಿಮೆ ರೇಟು ಮತ್ತು ಉಚಿತ ಸಿಕ್ಕರೆ ತುಂಬ ಖುಷಿ ಪಡ್ತಾರೆ ಜನ, ಗೊತ್ತಾಯ್ತಾ? ಮತ್ತು ಓದ್ಲಾರದವರು ಓದ್ತಾರೆ, ಅವರು ನಿಜವಾಗ್ಲೂ ಓದ್ಲಾರದವರು ಓದ್ತಾರೆ. ಅದಕ್ಕೆ ದಾಸೋಹಿಗಳು ಮುಂದೆ ಬನ್ನಿ. ಈ 1ನೇ ಭಾಗದ್ದು ಈಗಾಗಲೇ 1000 ಪ್ರತಿ ಖಾಲಿ ಆಗಿದೆ. 1000 ಪ್ರತಿ ಖಾಲಿ ಆಗಿದೆ. ನಾನು ಉಚಿತವಾಗಿ ಅರ್ಧಕ್ಕಿಂತ ಹೆಚ್ಚು ಉಚಿತವಾಗಿ ಕೊಟ್ಬಿಟ್ಟಿದ್ದೀನಿ ನಿರಂಜನ್ ದೇವರ ನನ್ನ ಕೂಡಲೇ. ಮತ್ತು ಇದಕ್ಕೆಲ್ಲರೂ ದಾಸೋಹಿಗಳೇ ಸಿಕ್ಕರು. ನಮ್ಮ ಡಾಕ್ಟರ್ ಅನ್ನಪೂರ್ಣಕ್ಕ ಅವರಿಂದ ಹಿಡ್ಕೊಂಡು ಪ್ರದೀಪ್ ಅಂತ ಒಬ್ಬ ಸವದತ್ತಿ ಯುವಕ ಕ್ಷೌರಿಕದಲ್ಲಿ ಇಟ್ಕೊಂಡಿದ್ದಾನೆ, ಅವನು ಕೂಡ 15,000 ರೂಪಾಯಿ ಕೊಟ್ಟ ಈ ಪುಸ್ತಕಕ್ಕೆ. ಹಂಗಾಗಿ ಇವರೆಲ್ಲ ಅವ್ರ ಪರಿಚಯ ಎಲ್ಲ ಬರೆದಿದ್ದೀನಿ. ಅವರು ಪ್ರಕಾಶಕರ ಮಾತಲ್ಲಿ ದಾಸೋಹಿಗಳ ಪರಿಚಯನೂ ಮಾಡಿದ್ದೀನಿ. ಅದನ್ನು ನೀವು ತಗೊಂಡು ಓದಿ, ಖಂಡಿತವಾಗಿಯೂ ನಿಮಗೆ ಭರವಸೆ ಕೊಡ್ತೀನಿ. ಈಗ 350 ರೂಪಾಯಿ ಕೊಡ್ತಾ ಇದ್ದೀವಿ. ಹೋದ ಸಾರಿ 500 ರೂಪಾಯಿ ಇಲ್ಲ 350ಕ್ಕೆ ಕೊಟ್ಟಿದ್ವಿ ಅನ್ಸುತ್ತೆ. ಹೋದ ಸಾರಿ ಕೂಡ 350 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಅದನ್ನು ನೀವು ಓದಿದರೆ, ನಮ್ಮ ಶರಣು ಅಂತ ಇದ್ದಾನೆ, ಶಂಕರಣ್ಣನ ಮಗ, ಅಂಗಡಿ ಶಂಕರಣ್ಣನ ಮಗ, ನಮ್ಮ ಡ್ರೈವರ್ ಆಗಿದ್ದ. ಅವನು ಶರೀಫ್ ಅರಸಾಯಿನ ಓದ್ಬಿಟ್ಟು ಹೇಳಿದ್ದ, ಅಪ್ಪನೇ ನಾನು ಎಂದೂ ಪುಸ್ತಕ ಓದಲಾರ್ದವನು, ಅವನು ಇದಕ್ಕೆ 50,000 ರೂಪಾಯಿ ದಾಸೋಹ ಮಾಡಿದ ಅವನ ಹೆಸರಲ್ಲಿ. ಅವ್ನು ಹೇಳ್ದ, ಈ ಪುಸ್ತಕದ ಹೆಸರು ಕೇಳಿದ ಕೂಡಲೇ ಅಂದ್ಕೊಂಡಂತೆ ನಾನೇನಾದ್ರೂ ದಾಸೋಹ ಮಾಡಬೇಕು ಅಂತ ಹೇಳಿ ಅವನಿಗೆ ಒಂದು ಬಾಕ್ಸ್ ಪುಸ್ತಕ ಕೊಟ್ಬಿಟ್ಟೆ. 24ರದ್ದು ಒಂದು ಬಾಕ್ಸ್ ಕೊಟ್ಟು, ಈಗ 2ನೇ ಬಾಕ್ಸು ಬೇಕು ಅಂತ ಅಂತಿದ್ದಾರೆ ಗದಗಿನ ಜನ.
ಅಂದರೆ ಅಲ್ಲಿ ಯಾರು ದಾಸೋಹಿಗಳಿದ್ರು, ನಮ್ಮಲ್ಲಿ ಯಾರೇ ದಾಸೋಹಿಗಳು ಮಾಡಿದ್ರು ಹಿಂದೆ ನೆನಪು ಮಾಡ್ಕೊಂಡು ಅವ್ರಿಗೆಲ್ಲ ಪುಸ್ತಕ ತಲುಪಿಸ್ತಾ ಇದ್ದೀವಿ. ಅವನನ್ನು ಮಾತಾಡ ಶರೀಫರ ಸಾಯಿನ ನಾನು ಓದಿದ್ದೀನಿ ಅಂದರೆ ನಿನ್ನ ಪುಸ್ತಕ ಎಲ್ಲರೂ ಓದೇ ಹೋಗ್ತಾರೆ ಅಂತ. ನಾನು ಓದಲಾರದವನು, ಆದ್ದರಿಂದ ನನ್ನ ಓದಲಾರದವ್ನು ನೀವು ಓದಿಸಿದ್ದೀರಾ ಅಂತೇಳಿ ಆ ಪುಸ್ತಕ ತಗೊಂಡು ಓದ್ತಾ ಇದ್ದಾರೆ ಅವನು ಕೂಡ. ನೀವು ಅಷ್ಟೇ ಯಾರು ಓದಲಾರದವ್ರು ಇರ್ತೀರೋ ಅಂಥವ್ರಿಗೆ ಓದಕ್ಕೆ ಶುರು ಮಾಡಿ. ಓದೋರಂತೂ ಗ್ಯಾರಂಟಿ ಓದೇ ಹೋಗ್ತೀರಾ. ನಮ್ಮ ಚಿಲ್ಮಿ ಸರ್ ಹೇಳಿದ್ರು, ಈ ಪುಸ್ತಕ ನನಗೆ ಅವರು ಒಂದು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಅವ್ರು ತಮ್ಮ ಭಾಷಣದಲ್ಲಿ ವೀರಶೈವ ಅಂತ ಬಳಸ್ತಾ ಇದ್ರು. ಇವತ್ತು ನಾನು ಗಮನಿಸಿದೆ ಲಿಂಗಾಯತ ಧರ್ಮ ಅಂತಲೇ ಬಳಸ್ಬಿಟ್ಟವ್ರು. ಅಂದರೆ ಖಂಡಿತ ಬದಲಾವಣೆ ಆಗೇ ಆಗ್ತೀರಾ. ಆಮೇಲೆ ಸರ್ ಇನ್ನೊಂದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ ಇವಾಗಲೇ, ನೆನಪಿದೆ. ಈ ವಚನ ಏನು ಹೇಳೋದಲ್ಲ, ಅಲ್ಲಮಯ್ಯನ ವಚನ ಈ 90 ಕೋಟಿ, ಇದು ಪ್ರಕ್ಷಿಪ್ತ ವಚನ ಸರ್ ಇದು. ಯಾಕಂದರೆ ಸಿದ್ದರಾಮೇಶ್ವರರ ಯಾವ ವಚನದಲ್ಲೂ, ಸಿದ್ದರಾಮೇಶ್ವರರ ಯಾವ ತ್ರಿಪದಿಯಲ್ಲಿಯೂ ಗಂಗಾಂಬಿಕೆ ಹೆಸರು ಬಂದಿಲ್ಲ. ನೀಲಲೋಚನೆ ಅಮ್ಮ, ನೀಲಮ್ಮ ಅಂತಲೇ ಬಳಸ್ತಾರೆ. ನೀಲಮ್ಮನವರ ಪಾದಕ್ಕೆ ಆಗ್ಬೇಕು ನಾನಂತ ಬಯಸಿದವರು. ನೀಲಮ್ಮನವರ ಪಾದ ಧೂಳು ಅಂತ ಬರ್ಕೊಂಡಿದ್ದಾರೆ ಸಿದ್ದರಾಮೇಶ್ವರರು. ಅಂತಹ ತಾಯ್ತನವನ್ನು ಕಂಡಂಥವರು ಈ ಗಂಗಾಂಬಿಕೆ ಕಲ್ಪನೆ ಹುಟ್ಟಾಕವರು ನಿಮ್ಮ ಪ್ರೀತಿಯ ಹರಿಹರ. ಅಂದರೆ ನಮ್ಮ ಚಿಲ್ಮಿ ಸರ್ ಅಂತವರು, ಕಲಬುರ್ಗಿ ಸರ್ ಅಂತವ್ರಿಗೆ ಬಹಳ ಪ್ರೀತಿ ಹರಿಹರನ್ನು ಕಂಡ್ರೆ. ಯಾಕೆ ಅವ್ರ ವಿದ್ವಾಂಸರು ಹಳಗಂಡ, ನಮ್ಗೆ ಹರಿಹರನ್ನು ತಿಳಿಯಂಗಿಲ್ಲ, ಅವ್ರ ಹರಿಹರನ್ನು ಬಿಡಂಗಿಲ್ಲ. ಅದಕ್ಕೆ ಆ ಹರಿಹರ ಬಹಳ ತಪ್ಪು ಮಾಡಿದ ನಮ್ಮ ಲಿಂಗಾಯತ ಧರ್ಮದ ವಿಷಯದಲ್ಲಿ ಬಹಳ ಅಬದ್ಧಗಳನ್ನು ಹುಟ್ಟಾಕುವಂಥವ್ರು ಅಂತ. ಅದೆಲ್ಲ ಪುಸ್ತಕದಲ್ಲಿ ಬರ್ದಿದ್ದೀನಿ, ವಿವರವಾಗಿ ಬರ್ದಿದ್ದೀನಿ, ಅದನ್ನು ಓದ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಇದು ನಮ್ಮ ಪವಿತ್ರಕವರು ಮೈಸೂರಿನವರೆಲ್ಲ ಶರಣ ಹೇಳ್ತಿದ್ದಾರೆ, ಇದಕ್ಕೆ ನೀವು ಧರ್ಮಗ್ರಂಥ ಅಂತ ಹೆಸರಿಟ್ಟಿಲ್ಲ, ನಿಜವಾಗಿ ಇದು ಧರ್ಮಗ್ರಂಥ ಅಂತ ಹೇಳ್ತಿದ್ದಾರೆ. ಅದಕ್ಕೆ ವಚನ ಹೃದಯ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ. ಮೊದಲು ಬರೀ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂತ ಹೇಳ್ಬೇಕಾಗಿತ್ತು. ವಚನ ಹೃದಯ ಅಂದರೆ ಅದು ಇಂಡೈರೆಕ್ಟ್ ಆಗಿ ಧರ್ಮಗ್ರಂಥ ಅಂತ ಹೇಳೋದಿದೆ. ಮತ್ತು ನಮ್ಮ ಪುಸ್ತಕ ನಾವೇ ಧರ್ಮಗ್ರಂಥ ಅಂತ ಹೇಳ್ಕೋಬಾರ್ದು, ನೀವು ಹೇಳ್ಬೇಕಾದ್ರೆ ನೀವು ಓದಿ ಅಳವಡಿಸ್ಕೊಳ್ಬೇಕು. ಆದ್ದರಿಂದ ಈ ವಚನ ಹೃದಯ ಪುಸ್ತಕವನ್ನು ಎಲ್ಲರಿಗೂ ಕೊಟ್ಟಿದ್ದೀವಿ. ಇನ್ಯಾರಿಗೆ ಬೇಕು ಅಂತಂದ್ರೆ, ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ಹಂಗೆ ಕೇಳಿ ಕೊಡ್ತೀನಿ, ತೊಂದರೆ ಇಲ್ಲ. ಓದೋ ಇಂಟ್ರೆಸ್ಟ್ ಇದ್ದರೆ, ಹಣ ಇಲ್ಲ ನಮಗೆ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ, ಎಷ್ಟೋ ಜನ ನಾವು ಬೇಡ ಅಂದ್ರೂ ಕಳಿಸ್ಕೊಟ್ಟಿದ್ದಾರೆ. ಆ ಪುಸ್ತಕ ಹಂಗೆ ತಗೋಬಾರ್ದು ಅಂತೇಳಿ ಬೇಡ ಅಂದ್ರೂ ಕಳಿಸ್ಕೊಟ್ಟಿದ್ದಾರೆ. ಹಂಗೆ ಒಟ್ಟು ಈ ಪುಸ್ತಕ ಒಂದು ವ್ಯಾಪಾರದ ಸಾಧನ ಆಗೋದು ಬೇಡ. ಯಾಕೆಂದರೆ ಬಸವಣ್ಣ ನಮಗೆ ಬದುಕೋದಕ್ಕೆ ಆರೋಗ್ಯ ಮಾರ್ಗ ಕೊಟ್ಟಿದ್ದಾನೆ. ಆರೋಗ್ಯ ಮಾರ್ಗ ಗೊತ್ತಾಗಿದೆ. ಅದರಲ್ಲಿ ನಮ್ಮ ಉಪವಾಸಕ್ಕೆ ಬಂದಂಥ ಬಂಧುಗಳು, ತಾಯಂದರು ಕೊಡ್ತಕ್ಕಂಥದ್ದೇ, ಅವ್ರು ದಾಸೋಹ ಮಾಡ್ತಕ್ಕಂಥದ್ದೇ ಸಾಕಾಗತ್ತೆ. ಈ ಪುಸ್ತಕವನ್ನು ನೀವು ಯಾರೇ ದಾಸೋಹಿಗಳು ಕೊಟ್ಟರೂ ಕೂಡ ನಿಮ್ಮ ಹೆಸರಿನಲ್ಲಿ ಎಷ್ಟು ಪ್ರತಿಗಳು ಹಾಕಕ್ಕೆ ಸಾಧ್ಯ ಇರುತ್ತೆ ಮಾಡಿಸಿ. ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರೋಲ್ಲ, ಅದಕ್ಕೆ ಕಡಿಮೆ ರೇಟಿಗೆ ಕೊಡೋಣ. ಫ್ರೀ ಯಾರಿಗೆ ಕೊಡ್ತೀವಿ ಅಂತಂದರೆ ಅವರು ದೊಡ್ಡ ದಾಸೋಹಿಗಳೇ ಇರ್ತಾರೆ, ಅಂಥವ್ರು ಫ್ರೀ ತೊಗೊಂಡ್ರೆ ತೊಂದರೆ ಇಲ್ಲ, ಅವರು ಮತ್ತೊಂದು ಕಡೆ ಎಲ್ಲೋ ದಾಸೋಹ ಮಾಡ್ತಾರೆ. ಹಾಗಾಗಿ ಮೊನ್ನೆ ವಾಲ್ಮೀಕಿ ಸ್ವಾಮಿಗಳು ಬಂದಿದ್ದರು. ವಾಲ್ಮೀಕಿ ಸ್ವಾಮಿಗಳಿಗೆ ಒಂದು ಪುಸ್ತಕ ಕೊಟ್ಟೆ ರಾತ್ರಿ. ಪ್ರಾಯಶಃ ಅವ್ರಿಗೆ ಓದೋಕ್ಕೂ ಟೈಮ್ ಸಿಕ್ಕಲ್ಲ. ಅಲ್ಲೇ ಮೇಲ್ಗಡೆ ಸ್ಟುಡಿಯೋದಲ್ಲೇ ವ್ಯವಸ್ಥೆ ಮಾಡಿದ್ವಿ ಉಳ್ಕೊಳ್ಳೋಕ್ಕೆ. ಅಲ್ಲಿ ಉಳಿಸ್ಬಿಟ್ಟು ಪುಸ್ತಕ ಕೊಟ್ಟು ನೋಡಿ, ಆಮೇಲೆ ಅವ್ರಿಗೆ ಸಂಶಯ ಇದ್ದಿದ್ದು ವಚನಾಂಕಿತಗಳ ಬಗ್ಗೆ ಪ್ರಶ್ನೆ, ವಾಕಿಂಗ್ ಮಾಡ್ತಾನೆ ಪ್ರಶ್ನೆ ಕೇಳಿ ತಿಳ್ಕೊಂಡಿದ್ರು. ಆಮೇಲೆ ನಾನು ಸುಮ್ಮನೆ ಅಂದೆ ಅವ್ರಿಗೆ ಸಹಜವಾಗಿ, ನೋಡ್ರಿ ಕೊಡೆ ಮತ್ತು ನಿಮಗೆ ಒಂದು ಬಾಕ್ಸ್ ಪುಸ್ತಕ ಹಾಕಿರ್ತೀನಿ, ಕೊಟ್ಟಿರ್ತೀನಿ, ನಿಮ್ಮ ಸ್ನೇಹಿತರು ಗುರುಗಳಿಗೆಲ್ಲ ಕೊಡಿ ಇದನ್ನ ಅಂತಂದೆ. ಅವ್ರೇನು ಇಲ್ಲಪ್ಪವೇ 2 ಬಾಕ್ಸ್ ಹಾಕ್ರಿ, ನಾನು ದುಡ್ಡು ಕೊಡ್ತೀನಿ ಅಂತಂದು. ನಾನು ಹಣ ಕೊಡ್ತೀನಿ, 2 ಬಾಕ್ಸ್ ಹಾಕಿರಿ ಗಾಡಿಗೆ ಅಂತಂದ್ರು. ಇಲ್ಲ, ಹಣ ಏನು ಬೇಡ, ಈಗಾಗಲೇ ನೀವು ಸಾಕಷ್ಟಾಗಿ ದಾಸೋಹ ಮಾಡಿದ್ದೀರಿ ಅಂತೇಳಿ ₹1 ತಗೊಳ್ಳಿಲ್ಲ. 2 ಬಾಕ್ಸ್ ಹಾಕಿ ಕಳಿಸ್ದೆ ಅವ್ರಿಗೆ. ಪ್ರಾಯಶಃ ಅವರು ಅವರ ಅಭಿಮಾನಿಗಳು, ಸಾಹಿತಿಗಳು, ಅಲ್ಲಿ ಜಾತಿ ಬೇರೆಯಲ್ಲಿ ಎಲ್ಲರಿಗೂ ಹೋಗುತ್ತೆ. ಅಲ್ಲಿ ಅವರ ಸ್ವಾಮೀಜಿಗಳೆಲ್ಲ ಚಿತ್ರದುರ್ಗದಲ್ಲಿ ಓದಿದ್ದವರು. ಹಾಗಾಗಿ ಈ ಪುಸ್ತಕ ಓದಬೇಕು, ತಗೊಂಡೋಗಿ ಸುಮ್ಮನೆ ಶೋಕೇಸಲ್ಲಿರೋರಿಗೆ ಕೊಡ್ತಾ ಇಲ್ಲ ನಾವು, ಓದಲೇಬೇಕು ಅಂತಕ್ಕಂಥವ್ರಿಗೆ ಓದಿ. ಕುಲಪತಿಗಳು ನಮ್ಮ ಸಿದ್ದಪ್ಪ ಅವರು ಹೇಳ್ತಾರೆ, ನಮ್ಮ ಲಿಂಗರಾಜ್ ಅವ್ರ ಸ್ನೇಹಿತರು, ಅವರು ಕೂಡ ಎಷ್ಟು ಖುಷಿ ಪಟ್ಟರು ಅಂತಂದರೆ 81 ವರ್ಷ ಅವ್ರಿಗೆ ಇವಾಗ ಸಣ್ಣ ಹುಡುಗರಾದಾಗ ಆಗ್ತಿದ್ದಾರೆ ಈ ಪುಸ್ತಕ ಓದಿ. ಮತ್ತೆ ನನಗೆ ಅವರು ವಿಜ್ಞಾನದ ವಿದ್ಯಾರ್ಥಿ, ಅವರು ಕೆಮಿಸ್ಟ್ರಿ, ಯಾವ ಕೆಮಿಸ್ಟ್ರಿ ಅಂತ, ಫಿಸಿಕ್ಸ್, ನ್ಯೂಕ್ಲಿಯರ್ ಫಿಸಿಕ್ಸ್ ಅವ್ರದ್ದು. ಅದು
ಅವರು ವಚನಗಳನ್ನು ಓದೋದೇ ಇಲ್ಲ ಸಾಮಾನ್ಯವಾಗಿ. ಅಂಥವ್ರು ಈ ಪುಸ್ತಕ ಪೂರ್ಣ ಓದಿ ಮುಗಿಸ್ಬಿಟ್ಟು ಗೋರು ಚಂದ್ರಸತ್ನವ್ರ ಹತ್ರ ಅವರೇ ಮುನ್ನುಡಿ ಬರೆಸ್ಕೊಟ್ಟಿದ್ದು ನನಗೆ. ಇಲ್ಲ ನಾನು ಬರ್ಸಕ್ಕೆ ಆಗ್ತಿರ್ಲಿಲ್ಲ. ಭಿನ್ನ ಅಂತ ಬರೆದಿದ್ದಾರೆ ಗೋರು ಚಂದ್ರಸತ್ನವರು. 97 ವರ್ಷದವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಒಂದು ಮಾತು ಬರೆದಿದ್ದಾರೆ ಅವರು, ಜಡರ ದಾಸಮಯ್ಯ ದೇವರ ದಾಸಮಯ್ಯ ಒಂದೇ ಅನ್ನೋದನ್ನ ನಾನು ಇದರಲ್ಲಿ ವಚನಗಳ ಆಧಾರವಾಗಿ ಕೊಟ್ಟಿದ್ದೀನಿ. ಅದನ್ನ ಅಂತ ಅನೇಕ ಸಂಗತಿಗಳನ್ನು ಓದ್ಬಿಟ್ಟು ಒಂದು ಮಾತು ಬರೆದಿದ್ದಾರೆ. ನಮ್ಮ ಮನಸ್ಸಿನಲ್ಲಿ ಇತ್ತು ಇವ್ರು ಬರೆದಿರೋದು, ಆದ್ರೆ ನಾವ್ಯಾರು ಹೇಳಕ್ಕಾಗ್ತಿರ್ಲಿಲ್ಲ. ಗುರುಗಳದನ್ನು ಹೇಳಿದ್ದಾರೆ, ಇದು ಈಗ ಎಲ್ಲರ ಮನಸ್ಸಲ್ಲಿ ಇರೋದು ಹೊರಗೆ ಬಂದಿದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆ ಚಿದಾನಂದ ಮೂರ್ತಿಗಳು ಬದುಕಿರ್ಬೇಕಾಗಿತ್ತು, ಬಹಳ ಒಳ್ಳೇದಾಗ್ತಿತ್ತು. ಅವ್ರು ಒಪ್ಕೊಂತಿದ್ರು ಬಿಡ್ತಿದ್ರು ನನಗೆ ಗೊತ್ತಿಲ್ಲ. ಅದು ಯಾರು ಒಪ್ಪಲಿ ಬಿಡ್ಲಿ, ಅದು ವಚನ ಸತ್ಯ. ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡುವವರಿಗೆ ವಚನ ಸತ್ಯಗಳು ಗೋಚರ ಆಗ್ತವೆ. ಅದನ್ನ ನಾವು ಈ ಪುಸ್ತಕದಲ್ಲಿ ಮತ್ತೆ ನಿಮ್ಗೆ ಎಲ್ಲೂ ಸಂಶಯ ಉಂಟಾಗಲಾರ್ದಂಗೆ ಬರೆದಿಲ್ಲ. ಯಾಕಂದ್ರೆ ಅವರು ಹೀಗೆ ಹೇಳುತ್ತಾರೆ, ಇರಬಹುದು, ಆಗಬಹುದು ಅನ್ನೋದಿಲ್ಲ. ಇದೆ ಹೀಗೇನೆ, ನನಗೆ ಅನಿಸಿದೆ ಹೀಗೇನೆ ಅಂತಲೇ ಬರೆದಿದ್ದೀನಿ. ಅದು ಬಹಳ ಜನ ಭಕ್ತರಿಗೆ ಖುಷಿಯಾಗಿದೆ, ಸಂತೋಷ ಆಗಿದೆ. ಇದು ಇವತ್ತಿನ ವೈದ್ಯ ದಾಸೋಹದ ಸಂಗಣ್ಣನ ಬಗ್ಗೆ ತಿಳ್ಕೊಳ್ಳೋಣ. ದಾಸೋಹದ ಸಂಗಣ್ಣ ಅವನು ಮರುಳಶಂಕರ ದೇವರು, ಅವರಿಬ್ಬರು ಬಹಳ ಸ್ನೇಹಿತರು ಅಂತ ಕಾಣುತ್ತೆ. ಯಾಕಂದ್ರೆ ಮರುಳಶಂಕರ ದೇವರು ದಾಸೋಹ ಮಾಡ್ತಿದ್ರು, ದಾಸೋಹ ಮನೆಯಲ್ಲೇ ಇರ್ತಿದ್ರು, ದಾಸೋಹ ನಿಲಯದಲ್ಲಿ. ಇವರು ಕೂಡ ದಾಸೋಹ ನಿಲಯದಲ್ಲೇ ಇರ್ತಿದ್ರು. ಅದಕ್ಕೆ ವಚನಾಂಕಿತವನ್ನು ಇಟ್ಕೊಳ್ಳುವಾಗ ಇಬ್ರು ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ದೊಡ್ಡ ವಚನಾಂಕಿತ ಅವರು. ಮರುಳಶಂಕರ ದೇವರದು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ ಅಂತ ಇಟ್ಕೊಂಡಿದ್ದಾರೆ. ಇವ್ರದಂತೂ ಇಷ್ಟು ಅದ್ಭುತವಾಗಿದೆ. ಬಸವಣ್ಣವರು ಏನು ಇವರ ವಚನಾಂಕಿತ ಕೇಳಿ ಕುಡಿದಾಡಿರ್ಬೇಕು ಅಂತ ಕಾಣಿಸುತ್ತೆ. ಶಂಭುವಿಂದ ಅತ್ತ, ಇದನ್ನ ಹಳಕಟ್ಟಿಯವರ ಕಾಲದಿಂದ ಹಿಡ್ಕೊಂಡು ಇವತ್ತವರೆಗೂ ತಪ್ಪು ಕಲ್ಪನೆ ಮಾಡ್ಕೊಂಡೇ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಪಾಪ ಅವ್ರದ್ದು ತಪ್ಪು ಅಂತಲ್ಲ, ಅದು ಓಲೆಗರಿಗಳಲ್ಲಿ ಆಗಿರ್ಬೋದು. ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇವತ್ತು ಈ ಸ್ವಯಂಭುವಿಂದ ಹತ್ತತ್ತ ಅಂತ ಬರೆದಿದ್ದಾರಲ್ಲ, ಹಂಗಲ್ಲ. ಸ್ವಯಂಭುವಿಂದ ಇತ್ತ ಆಗಬೇಕದು. ಶಂಭುವಿಂದ ಅತ್ತ, ಸ್ವಯಂಭುವಿಂದ ಇತ್ತ. ಯಾಕೆ ಅಂತಂದ್ರೆ ಶಂಭು ಅಂದ್ರೆ ಕೈಲಾಸಾಧಿಪತಿ. ನಿಮ್ಮ ಇಷ್ಟಲಿಂಗ ಇದೆಯಲ್ಲ, ಆ ಇಷ್ಟಲಿಂಗ ಕೈಲಾಸಾಧಿಪತಿಗಿಂತ ದೊಡ್ಡದು, ದೇವತೆಗಳಿಗಿಂತ ದೊಡ್ಡದು. ದೇವತಾ ಶಿವ ಅಂತ ಏನು ಹೇಳಿದ್ರಲ್ಲ, ನಮ್ಮ ಇಂಗ್ಲೆಂಡ್ ಸರ್ ಹೇಳಿದ್ರಲ್ಲ, ಶಿವನ ವಿಷಯದಲ್ಲಿ ಎಲ್ಲರಿಗೂ ಭಕ್ತಿ ಇದೆ. ಹೌದು, ಇಡೀ ವಿಶ್ವದಲ್ಲಿ ಈಗ ಗೊತ್ತಿರೋ ಹಾಗೆ ಮೊಟ್ಟ ಮೊದಲು ಧರ್ಮದ ರೂಪವನ್ನು ತಾಳಿ ಸಾಮಾನ್ಯ ಜನರನ್ನು ಉದ್ಧರಿಸಿ ರೈತ ಧರ್ಮ, ಸಂಗೀತದ ಧರ್ಮ, ಯೋಗದ ಧರ್ಮವಾಗಿ ಬೆಳೆದಂಥದ್ದು ಶೈವ ಧರ್ಮ. ಸಿಂಧೂ ಬಲಿದ ನಾಗರಿಕತೆಯಲ್ಲಿ ಅಂದರೆ ಸುಮಾರು ಒಂದು 30-40 ಸಾವಿರ ವರ್ಷಗಳ ಹಿಂದೆ ಹುಟ್ಟಿದಂತಹ ಧರ್ಮ ಶೈವ ಧರ್ಮ. ಅದರ ಯೋಗಿರಾಜ ಶಿವ, ನಾದಯೋಗಿ, ಯೋಗ್ಯರಾಜ ಅಂತ ಶಿವ, ಅವನಿನ ದೇವತೆ ಮಾಡಾಕ್ಬಿಟ್ರು. ಮುಂದಿನವರು ಎಲ್ಲರೂ ದೇವತೆಗಳಾಗ್ತಾರೆ. ದೇವತೆಗಳು ಬೇರೆ, ದೇವರು ಬೇರೆ. ಯೋಗಿರಾಜನಾದಂತಹ ಶಿವನನ್ನ ಗುರು ಅಂತ ಕರಿಬೇಕು. ಅದಕ್ಕೆ ಅಲ್ಲಮ ಪ್ರಭುಗಳದೊಂದು ವಚನ ಇದೆ, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುವಿದ ಮಹಾಮಹಿಮ ಸಂಗಮ ಸವಣ್ಣ ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾರಣ ಗುಹೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಹೇಳುವ ಶಿವ ನಿರಾಕಾರನಾದಂತಹ ಪರಮಾತ್ಮ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ. ಇಲ್ಲಿ ಕರ್ತ ಅಂತ ಬಳಸ್ತಾರೆ ಶಿವನಿಗೆ. ಕ್ರಿಯೇಟರ್, ಗಾಡ್ ಅಂತ ಶಬ್ದ ಏನಿದೆ ಇಂಗ್ಲಿಷಲ್ಲಿ, ಅದೇ ಕರ್ತ ಅಥವಾ ಶಿವ. ಅದು ನಿರಾಕಾರ, ಅವನಿಗೆ ಆಕಾರ ಇಲ್ಲ. ಅವನನ್ನ ಇಷ್ಟಲಿಂಗ ರೂಪದಲ್ಲಿ ಪೂಜೆ ಮಾಡಕ್ಕೆ ಹೇಳಿದರು ಬಸವಣ್ಣವರು. ಜಗದಗಲ ಮುಂಗಿಲಗಲ ನಿಮಗೆಲ್ಲ ಗೊತ್ತಿಲ್ಲ. ಈ ಇಷ್ಟಲಿಂಗವನ್ನು ನೀವು ಕಟ್ಕೊಂಡಾಗ ಇದು ಶಂಭುವಿಂದ ಅತ್ತ, ಶಂಭುವಿಂದ ಅತ್ತ. ಯಾಕೆ ಕೈಲಾಸ ಶಿವನ ಎದೆ ಮೇಲೆ ಕಟ್ಕೊಳಕ್ ಬರ್ತಾ? ಕೈಲಾಸ ಶಿವನ್ನ ಎದೆ ಮೇಲೆ ಕಟ್ಕೊಂತೀರಲ್ರಿ? ಕೈಲಾಸ ಶಿವ ಅಂದ್ರೆ ಮತ್ತೆ ಪಾರ್ವತಿ ಬರ್ಬೇಕಲ್ಲ. ತೊಡೆ ಮೇಲೆ ಪಾರ್ವತಿ, ತಲೆ ಮೇಲೆ ಗಂಗೆ, ಹಾವು ಕೊರಳಲ್ಲಿ ಹೆಂಗೆ ಎದೆ ಮೇಲೆ ಕಟ್ಕೊಂತೀರಪ್ಪ ಅವನ್ನ ನೀವು? ಅವನು ದೇವತೆ. ಪಾಪ ಅವನು ಇಲ್ವೇ ಇಲ್ಲ, ಅದು ಕಲ್ಪಿತ.
ಅದಕ್ಕೆ ಏನಂತಾರೆ ಕಲ್ಪಿತ. ಅದಕ್ಕೆ ಆಗ ಭಕ್ತಿ ಇವರಿಗೆಲ್ಲ ಉಂಟಾಗಿದ್ದು ಈಗಿನವರಂಗೆ ಮೂರ್ತಿ ಪೂಜೆಯನ್ನು ಧಿಕ್ಕರಿಸಿ ಬೈದು ಮಾಡಿಲ್ಲ ಶರಣರು. ಬೈದರೆ ಅಂಬಿಕಾ ಚೌಡಯ್ಯನವರು ಇಂಥವಕ್ಕೆಲ್ಲ ಬೈದರೂ ಕೂಡ ಇನ್ನೊಬ್ಬರು ಭಕ್ತರಿಗೆ ನೋವಾಗಲಾರ್ದ ಅವ್ರು ಖಂಡಿಸಿದ್ದಾರೆ. ಅದಕ್ಕೆ ಇವರು ಸಂಗಣ್ಣವರು ಎಂಥ ಬುದ್ಧಿವಂತಿಕೆ ಮಾಡಿದ್ದಾರೆ ಅಂದರೆ ಶಂಭುವಿಂದ ಅತ್ತ ಯಾವುದು ಇಷ್ಟಲಿಂಗ ಮಹಾಲಿಂಗ, ಸ್ವಯಂಭುವಿಂದ ಇತ್ತ. ಸ್ವಯಂಭು ಅಂದರೆ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಪರಮಾತ್ಮ ಸ್ಥಿತಿ ಇತ್ತಲ್ಲ, ಮಹಾಲಿಂಗಕ್ಕಿಂತ ಮುಂಚೆ ಇತ್ತಲ್ಲ, ಅದು ಸ್ವಯಂಭು. ಗೊತ್ತಾಯ್ತಲ್ಲ? ಆದ್ದರಿಂದ ಈ ಇಷ್ಟಲಿಂಗ ಆಗಲಿ ಮಹಾಲಿಂಗ ಆಗಲಿ ವಚನಾಂಕಿತಗಳನ್ನ ಶರಣ ಇಟ್ಕೊಂಡಿರೋದು ಯಾವಾಗಲೂ ಇಷ್ಟಲಿಂಗ ಮಹಾಲಿಂಗಕ್ಕೆ ಅನ್ವಯ ಮಾಡಿ. ಗೊತ್ತಾಯ್ತಲ್ವಾ? ಇಷ್ಟಲಿಂಗ ಮತ್ತು ಮಹಾಲಿಂಗಕ್ಕೆ ಅನ್ವಯ ಮಾಡಿ ಇಟ್ಕೊಂಡಿರೋದು ಹೆಚ್ಚಾಗಿ. ಅದಕ್ಕೆ ಗುಹೇಶ್ವರ ನೀನು ಇದ್ದೇ ಇಲ್ಲ, ಇಲ್ಲದಂತೆ ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸಚರಾಚರಗಳೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನೀನೊಬ್ಬನೇ ಇದ್ದೇ ಇಲ್ಲ, ಇಲ್ಲದಂತೆ. ಇಲ್ಲದಂತೆ ಇದ್ದ ಸ್ಥಿತಿ ಅದು ಸ್ವಯಂಭೂ ಸ್ಥಿತಿ. ಆದ್ರಿಂದ ಸ್ವಯಂಭೂವಿಂದ ಅತ್ತ ಅಂತ ಎಂದು ಬಳಸಬಾರದು. ಸ್ವಯಂಭೂವಿಂದ ಅತ್ತ ಏನೂ ಇಲ್ಲವೇ ಇಲ್ಲ, ಅಥವಾ ಶೂನ್ಯ, ನಿಶೂನ್ಯ, ನಿರಂಜನ ಅಂತ ಹೇಳಿದ್ರು ಕೂಡ ಅದು ಸ್ವಯಂಭೂವಿಂದ ಅತ್ತ, ಅದು ಒಂದೇ ಕಲ್ಪನೆ ಇರ್ತದೆ. ಅದಕ್ಕೆ ನನ್ನ ಪರಿಕಲ್ಪನೆಯಲ್ಲಿ ಈ ವಚನಾಂಕಿತವನ್ನು ಹಿಂಗೆ ಇಟ್ಕೋಬೇಕು ನಾವು. ಆಮೇಲೆ ಮುಂದೆ ಅವ್ರೇನು ಹೇಳ್ತಾರೆ, ಮಾತುಳಂಗ ಮಧುಕೇಶ್ವರ. ಈಗೇನು ಸರ್ ಹೇಳಿದ್ರಲ್ಲ, ಮಧುಕೇಶ್ವರ ಅಂದ್ರೆ ಬನವಾಸಿ ಕಡೆಯವರು ಇರ್ಬೋದು. ಹೌದು, ಶರಣರು ಆ ಥರ ಇಟ್ಕೊಂಡಿದ್ದಾರೆ. ಅಲ್ಲಿ ದೈವದ ಸೂಚಕವಾಗಿ ಕೂಡ ಅಂದ್ರೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇದು ಅಲ್ಲಿರ್ತಕ್ಕಂಥ ಸ್ಥಾವರಲಿಂಗದ ಸೂಚಕ ಅಲ್ಲ. ಅದಕ್ಕೆ ವಚನಾಂಕಿತಗಳ ಬಗ್ಗೆ ಬರೆಯುವಾಗ ಇಷ್ಟಲಿಂಗ ಅಥವಾ ಸ್ಥಾವರಲಿಂಗಗಳ ಇಷ್ಟ ದೈವ ಅಥವಾ ಸ್ಥಾವರಲಿಂಗಗಳಂತೆ ತೋರುವ ವಚನಾಂಕಿತಗಳು ಮೊದಲನೇ ಭಾಗ ಅದೇ 7ನೇ ಅಧ್ಯಾಯದಲ್ಲಿ ಓದಿ ನೋಡಿದೀವಲ್ಲ, ಅದು ಮೊದಲನೇ ವಿಭಾಗವೇ ಹೊರತು ಅವ್ರು ಸ್ಥಾವರಲಿಂಗ ಸೂಚಕ ಇಟ್ಕೊಂಡಿಲ್ಲ. ಇಷ್ಟ ದೈವ ಅನ್ನೋದು ಶರಣರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ದೈವ ಇರೋದಿಲ್ಲ. ಅನುಭವ ಮಟ್ಟಕ್ಕೆ ಬಂದ್ಮೇಲೆ ಇಷ್ಟಲಿಂಗ ಧಾರಿ ಆದ್ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಇರೋದಿಲ್ಲ. ಆದ್ರಿಂದ ಇದು ಮಾತುಳಂಗ ಮಧುಕೇಶ್ವರ ಅಂತ ಇಟ್ಕೊಂಡಿರೋದು. ಮಾತುಳಂಗ ಅಂದ್ರೆ ಪ್ರಾಯಶಃ ಆನೆ. ಮಾತುಳ ಅಂದ್ರೆ ಆನೆ ಅಂತ ಇರ್ಬೋದು, ಇನ್ನೂ ನೋಡಿಲ್ಲ, ನಾನು ಅನ್ಕೊಂಡಿದ್ದೀನಿ. ಆಮೇಲೆ ನಾನು ಈ ಚರ್ಮ ಒಪ್ಸಿರಲ್ಲ ದೇವತಾ ಶಿವನಿಗೆ, ಗೊತ್ತಿದೆ ನಿಮಗೆ? ಕೆಲವು ಕಡೆ ಆನೆ ಚರ್ಮವನ್ನು ಒಪ್ಸಿರೋ ಶಿವನ ಫೋಟೋಗಳಿದಾವೆ, ನೋಡಿದ್ದೀರಾ? ಚರ್ಮ ಹೊತ್ಕೊಂಡಿದ್ದಾನಲ್ಲ, ಚರ್ಮಾಂಬರ. ಕೆಲವು ಕಡೆ ದಿಗಂಬರ, ಕೆಲವು ಕಡೆ ಚರ್ಮಾಂಬರ ಅಂದ್ರೆ ಚರ್ಮವನ್ನೇ ಬಟ್ಟೆಯನ್ನಾಗಿ ಧರಿಸಿಕೊಂಡವನು, ಆನೆ ಚರ್ಮ. ಆ ದೃಷ್ಟಿಯಿಂದ ಮಾತುಳಂಗ ಮಧುಕೇಶ್ವರ. ಮಾತುಳಂಗ ಮಧುಕೇಶ್ವರ ಸ್ವಯಂವಿಂದ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ವಾ? ಆದ್ರಿಂದ ಶಂಭುವಿಂದ ಅತ್ತ, ಸ್ವಯಂಭುವಿಂದ ಇತ್ತ, ಮಾತುಳಂಗ ಮಧುಕೇಶ್ವರ. ಇವರ ಅಂಕಿತ ಎಂಥ ಅದ್ಭುತ ಜ್ಞಾನ ಇರ್ಬೋದು ದಾಸೋಹ ಸಂಗಣ್ಣ. ಅಂದ್ರೆ ಇವ್ರ ಅಂಕಿತ ಪ್ರಭುದೇವ್ರನ್ನ, ಬಸವಣ್ಣವ್ರನ್ನ, ಅಕ್ಕಮಹಾದೇವಿಯವ್ರನ್ನ ಎಲ್ಲರನ್ನೂ ಮೀರಿಸ್ಬಿಡುತ್ತೆ. ಬರೀ ವಚನಾಂಕಿತರೇ ಮೇಲೆ ಹೋಗ್ಬಿಡ್ತಾರೆ ನಾವು. ಅಂಥ ಅದ್ಭುತ ಜ್ಞಾನಿ. ಇಂತಹ ಜ್ಞಾನಿಗಳು ಒಬ್ಬರಲ್ಲ 770 ಅಮರಗಣಗಳು ಇಂತಹ ಜ್ಞಾನಿಗಳಾಗಿದ್ದರು. ಗೊತ್ತಾಯ್ತಲ್ವಾ? ಆದ್ರಿಂದ ಅವ್ರ ವಚನ ನನಗೆ ಒಂದು ಬಾಯಿ ಬರಲ್ಲ, ಗೊತ್ತಾಯ್ತಲ್ಲ, ಕಂಠಪಾಠ ಮಾಡಿಲ್ಲ, ಅಧ್ಯಯನ ಮಾಡಿಲ್ಲ. ಆದರೆ ನನಗೆ ನನ್ನ ಆ ಅಧ್ಯಯನದ ಸಾಮರ್ಥ್ಯವನ್ನು ಬರೆಸ್ಬಿಡ್ಬೋದು. ನಾನು ಪುಸ್ತಕ ಬರೆಯುವಾಗ ವಚನ ನೋಡ್ಕೊಂಡು ಬರೀತಿರ್ತೀವಿ, ಬರೆಸ್ಬಿಡ್ತೀನಿ, ಟೈಪ್ ಮಾಡಿಸ್ಬಿಡ್ತೀನಿ. ಎಲ್ಲವೂ ಬಾಯಿಗೆ ಬರಲ್ಲ ನನಗೆ, ಗೊತ್ತಾಯ್ತಿಲ್ಲ, ಎಲ್ಲವೂ ಬಾಯಿಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಇವ್ರ ವಚನಗಳನ್ನ ಪಾಂಪ್ಲೆಂಟಲ್ಲಿ ಪ್ರಿಂಟ್ ಮಾಡಿದ್ದೀನಿ. ಒಂದು ಪಾಂಪ್ಲೆಂಟ್ ಇಟ್ಕೊಂಡು ಹೋಗಿ ಅಥವಾ ವಾಟ್ಸಪ್ಪಲ್ಲಿ ಇರೋದನ್ನು ಉಳಿಸ್ಕೊಂಡು ಆ ವಚನ ಕಂಠಪಾಠ ಮಾಡಿ, ಸಣ್ಣ ವಚನ ತೆಗೆದೇ ಹಾಕಿರ್ತೀವಿ ಸಾಮಾನ್ಯವಾಗಿ. ಅಂತಹ ಅದ್ಭುತವಾದಂತಹ ಜ್ಞಾನಿ ದಾಸೋಹದ ಸಂಗಣ್ಣ. ದಾಸೋಹದ ಕಾರ್ಯವನ್ನು ಮಾಡ್ತಾನೆ ಅವರು ಬದುಕಿದ್ರು. ಮತ್ತೆಲ್ಲಿ ಲಿಂಗೈಕ್ಯರಾದರು, ಕಲ್ಯಾಣ ಕ್ರಾಂತಿ ಆದಮೇಲೆ ಇದ್ರ ಕೆಲವು ವರ್ಷ, ಅದನ್ನೆಲ್ಲ ನಾನು ಅಧ್ಯಾಯದಲ್ಲಿ ಬರೀತೀನಿ. ಅಧ್ಯಾಯದಲ್ಲಿ ಬರೆದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ನಿಮಗೆ ತೃಪ್ತಿಕರವಾಗಿ ಆಮೇಲೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. 4 ಲೈನು 8 ಲೈನ್ ಮಾಡಿಲ್ಲ ನಾನು. ಮತ್ತೆ ಹಂಗಂತ ದೊಡ್ಡದು ಮಾಡಬೇಕು ಅಧ್ಯಯನ ಅಂತ ಎಲ್ಲೆಲ್ಲಿ ಹೇಳ್ಕೊಂಡು ಬಂದಿಲ್ಲ.
ನಮ್ಮ ಡೋಹರ ಕಕ್ಕಯ್ಯನವರ ಅಧ್ಯಾಯ ಇದೆ, ಇದ್ರಲ್ಲಿ ಓದ್ ನೋಡಿ, 29ನೇ ಅಧ್ಯಾಯ ಇರ್ಬೋದು ಮೋಸ್ಟ್ಲಿ. ಇಬ್ಬರು ಸರಳ ಸ್ವಭಾವದ ಶರಣರ ವಚನಾಂಕಿತ ಅಂತ ಒಂದು ಅಧ್ಯಾಯ ಮಾಡಿದ್ದೀನಿ. ಇಬ್ಬರು ಸರಳ ಸ್ವಭಾವದ ಶರಣರ ವಚನಾಂಕಿತ. ಅಲ್ಲಮ ಪ್ರಭುದೇವ್ರದ್ದು ಬಸವಣ್ಣವ್ರು ಬಿಟ್ಟರೆ ಇನ್ಯಾರದ್ರಲ್ಲೂ ಹೆಸರು ಸಿಗಲ್ಲ, ಕೊಟ್ಟಿಲ್ಲ ನಾನು. ಅವ್ರ ಸ್ವಭಾವ, ಅವರ ವಿಶೇಷತೆ ಮಾಡಿ ಅಧ್ಯಯನ ಮಾಡಿದ್ದೀನಿ. ಯಾಕಂದ್ರೆ ನೀವು ಒಳಗೋಗೋ ಮನಸ್ಸು ಬರಲಿ ಅಂತ, ಒಳಗೋಗಂಗಾಗಲಿ, ಸುಮ್ಮನೆ ಪರಿಬಿಡಿ ನೋಡಿ ಇಡಬೇಡಿ ಅಂತ ಹೇಳಿಬಿಟ್ಟು ಯಾರ್ದು ಹಾಕಿಲ್ಲ. ತ್ರಿಮಾತೆಯರ ವಚನಾಂಕಿತ ಅಂತಂದಿದೆ. ಹೋದ್ಸರಿ ಹೇಳಿದ್ದೆ ನಾನು. ತ್ರಿಮಾತೆಯರು ಯಾರು ತ್ರಿಮಾತೆಯರು? ಗಟ್ಟಿಗಣ್ಣವರು, ನಾಗೇಗೌಡರು ಬಂದಿದ್ದಾರೆ. ತ್ರಿಮಾತೆಯರು ಹೋದ್ಸರಿ ಬಂದಿರಲಿಲ್ಲ, ಅವರು 2 ಅಮಾವಾಸ್ಯೆ ಅಬ್ಸೆಂಟ್ ಆಗಿಬಿಟ್ಟಿದ್ರು. ತ್ರಿಮಾತೆಯರು ಯಾರು ಹೇಳ್ಬೋದಾ? ನೀವಿಬ್ಬರೇ ಹೇಳಿ ನೋಡೋಣ. ತ್ರಿಮಾತೆಯರು ತ್ರಿಮೂರ್ತಿಗಳು ಅಂತ ಬೆಳೆಸ್ಬಿಟ್ಟಿದ್ರು ಇಷ್ಟು ದಿವಸ. ಅಲ್ಲ ಅಲ್ಲ ಅಲ್ಲ, ಅವರು ನೀವು ಇದಕ್ಕೆ ವೈದಿಕಕ್ಕೆ ಹೋಗ್ಬಿಟ್ರಿ. ನಮ್ಮ ಶರಣೆಯರಲ್ಲಿ ತ್ರಿಮಾತೆಯರ ವಚನಾಂಕಿತಗಳು. ಅಕ್ಕನಾಗಮ್ಮನವರು ಗುರುಮಾತೆ ಅಕ್ಕನಾಗಮ್ಮನವರು, ಲಿಂಗಮಾತೆ ನೀಲಮ್ಮನವರು, ಜಂಗಮ ಮಾತೆ ಅಕ್ಕ ಮಹಾದೇವಿ ಅಕ್ಕನವರು. ಹೀಗೆ ತ್ರಿಮಾತೆಯರ ವಚನಾಂಕಿತ ಅಂತ ಒಂದು ಅಧ್ಯಾಯ ಇದೆ, ಅದನ್ನು ಓದ್ ನೋಡಿ ಅಂತ ತಿಳ್ಕೊಂಡು ಹೇಳ್ತಾ, ಒಟ್ಟು ಈ ವಚನ ಹೃದಯ ಇದರಲ್ಲಿ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಇದೆ. ಅದು ನಿಮ್ಮಲ್ಲಿ ಬಾಗಿಲಿದ್ದಂಗೆ ಅಷ್ಟೇ. ಈ ಪುಸ್ತಕದೊಳಗಡೆ ಕರ್ಕೊಂಡು ಹೋಗೋದಕ್ಕೆ ಅದು ಬಾಗಿಲು. ಯಾವುದು? ವಚನಾಂಕಿತಗಳ ವೈಶಿಷ್ಟ್ಯ ವೈವಿಧ್ಯ. ಒಳಗೆ ಹೋದ್ಮೇಲೆ ಆಯಾ ಶರಣರ ಬಗ್ಗೆ ಮಾತಾಡಬೇಡಿ. ಯಾಕೆ? ಆಯಾ ಶರಣರ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳು, ಹರಿಹರನಿಂದ ಹಿಡ್ಕೊಂಡು ಇಲ್ಲಿವರೆಗೆ ಏನೇನು ತಪ್ಪು ಕಲ್ಪನೆಗಳು, ಮಿಥ್ಯ ಕಲ್ಪನೆಗಳು, ಮತ್ತೆ ವಿಚಿತ್ರ ಭಾವನೆಗಳನ್ನು ಬೆಳೆಸ್ಕೊಂಡಿದ್ರಲ್ಲ, ಅದನ್ನೆಲ್ಲ ವಚನಗಳ ಆಧಾರಿತವಾಗಿ ಅವಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಬಸವಣ್ಣವರಿಂದ ಹಿಡ್ಕೊಂಡು ಕೊನೆಯ ಅಧ್ಯಾಯ ಅಂತಂದ್ರೆ ಮುಕ್ತಾಯಕ. ಸಾಮಾನ್ಯವಾಗಿ ಮುಕ್ತಾಯಕನ ಅಧ್ಯಾಯದ ಜೊತೆಗೆ ಬರೆಯೋರೆಲ್ಲರೂ ಕೂಡ ಮುಕ್ತಾಯಕನ ಅಧ್ಯಾಯದ ಜೊತೆಗೆ ಯಾರನ್ನು ಸೇರಿಸಿದ್ದಾರೆ? ಅಜಗಣ್ಣನ ಸೇರಿಸಬೇಕು. ಯಾಕಂದ್ರೆ ಮುಕ್ತಾಯಕದವ್ರ ಅಂಕಿತನೇ ಏನು? ಅಜಗಣ್ಣ ತಂದೆ. ಅಣ್ಣನನ್ನ ಗುರುವನ್ನಾಗಿ ತಂದೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ತಂದೆ ಅಂದ ಕೂಡಲೇ ಸಾಕ್ತಾಗಿ ನಿಂತು ಬಂದ್ಬಿಟ್ರು ಕೆಲವರೆಲ್ಲ. ಇದೇ ಈ ತರ ಕಲ್ಪನೆಗಳು ಬೇಕಾಗಿಲ್ಲ. ಒಡ ಹುಟ್ಟಿದವರೇ ಅವರಿಬ್ರು, ಸಾಕ್ತಾಗಿನೂ ಅಲ್ಲ, ಅನಾಥೇನೂ ಅಲ್ಲ. ಮುಕ್ತಾಯಕ ಅವ್ರು ಒಡ ಹುಟ್ಟಿದವರನ್ನೇ ತಂದೆ ಅಂತ ಬಳಸಿದ್ದಾರೆ. ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣ ಅಂತ ಬಳಸ್ತಾರೆ. ಯಾರು? ಅಕ್ಕನಾಗಮ್ಮನವರು ತಮ್ಮ ಒಂದು ವಚನದಲ್ಲಿ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣ ಅಂತ ಶಬ್ದಶಃ ಅರ್ಥ ತಗೋಬಾರ್ದಂತ ಸಂದರ್ಭದಲ್ಲಿ. ಅಪ್ಪರು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪರು ನಮ್ಮ ಡೋಹರ ಕಕ್ಕಯ್ಯ ಅವರಿಗೆ ದೀಕ್ಷೆ ಕೊಟ್ಟವರು ಬಸವಣ್ಣವರು. ಗೊತ್ತಾಯ್ತಲ್ವಾ? ದೊಡ್ಡಪ್ಪ ಅಂತ ಕರೆದ್ರು. ಅದಕ್ಕೆ ಕೆಲವು ವಿದ್ವಾಂಸರು ಏನು ಹೊರಬಿಟ್ರು ಅಂದ್ರೆ, ಆ ದೊಡ್ಡ ಹಿರಿಯ ಕಕ್ಕಯ್ಯ ಬೇರೆ ಇರಬೇಕು, ಈ ಬಸವಣ್ಣವ್ರ ಹತ್ರ ದೀಕ್ಷೆ ತಗೊಂಡು ಯುವಕ ಕಕ್ಕಯ್ಯ ಬೇರೆ ಇರಬೇಕು. ಅಲ್ಲ, ಈ ಒಬ್ಬ ಕಕ್ಕಯ್ಯನ ತಯಾರು ಮಾಡೋದೇ ದೊಡ್ಡ ಕಷ್ಟ ಇತ್ತವ. ಮತ್ ಬಸವಣ್ಣವ್ರಿಗಿಂತ ಮುಂಚೆ ಯಾವ ಕಕ್ಕಯ್ಯನೂ ಇಲ್ಲ, ಯಾವ ಚೆನ್ನಯ್ಯನೂ ಇಲ್ಲ, ಯಾರು ಇಲ್ಲ. ಎಲ್ಲರೂ ಬಸವಣ್ಣವ್ರ ಜೊತೆ ಇದ್ದಂತವ್ರೆ, ಅನುಭವ ಮಂಟಪದಲ್ಲಿ ಇದ್ದವ್ರೆ. ಅಪ್ಪ ಬೊಪ್ಪ ಅನ್ನೋ ಶಬ್ದಗಳನ್ನ ಈಗ ಒಬ್ಬ ತಾಯಿ ತಾನೇ ತನ್ನ ಮಗುಗೆ ಏನಂತ ಕರಿತಿರ್ತಾಳೆ? ಅಪ್ಪಾಜಿ ಅಂತಾಳೆ. ಅಪ್ಪಾಜಿ ಅಂತ ಕರಿತಿರ್ತಾಳೆ. ನಮ್ಮ ಪಲ್ಲವಿ ಅಂತ ನಮ್ಮ ರುದ್ರಮುನಿ ಹೇಳ್ತಿ, ಬರ್ರಿ ಅಪ್ಪಾಜಿ, ಹೋಗ್ರಿ ಅಪ್ಪಾಜಿ ಅಂತ ಕರಿತಾಳೆ. ಅದಕ್ಕೆ ಅವಾಗ ಬಹಳ ಗಲಾಟೆ ಮನುಷ್ಯ ಆಗ್ಬಿಟ್ಟ. ನಾವು ಅಷ್ಟು ಮುದ್ದು ಮಾಡಿ ಬಹಳ ಗಲಾಟೆ ಮನುಷ್ಯ ಆಗ್ಬಿಟ್ಟಿದ್ದಾನೆ. ಅಪ್ಪಾಜಿ ಕರೀತಾರೆ. ಮತ್ತೆ ಹಡ್ದವ್ರು ಯಾರು? ಮತ್ತೆ ಆಕೆ ಮಗಳಿಗೆ ಪಲ್ಲವಿ ಬರ್ಬಿಟ್ರೆ ನಾನು ಮುಂದೆ 200-300 ವರ್ಷದ ನಂತರ ಹಂಗೆ ಶರಣರನ್ನ ಅರ್ಥ ಮಾಡ್ಕೋಬೇಕಾದ್ರೆ ವಿಶೇಷ ದೃಷ್ಟಿಕೋನ ಬೇಕಾಗುತ್ತೆ. ಅದಕ್ಕೋಸ್ಕರ ತ್ರಿಮಾತೆಯರ ವಚನಾಂಕಿತ 3 ಜನದ್ದು ಸ್ವಲ್ಪ ಚರಿತ್ರೆ ಬರೆಯ ಮಾಡಿದ್ದೀನಿ. ಇನ್ನು ಅಕ್ಕ ಮಹಾದೇವ್ರ ಬಗ್ಗೆ ಪೂರ್ಣ ವಿವರ ತಗೊಳಕ್ ಹೋಗಿಲ್ಲ. ಯಾಕೆ ತರಂಗಿಣಿ ಇದೆ, ಬೇಕಾದಷ್ಟು ತರಂಗಿಣಿ ಓದ್ಬಿಟ್ರೆ ಸಾಕು. ಅಕ್ಕ ಮಹಾದೇವ್ರ ಬಗ್ಗೆ ನೀವು 7-8 ಕಾದಂಬರಿಗಳಿದ್ರು ಕೂಡ ತರಂಗಿಣಿಯನ್ನು ಮೀರಿಸುವಂತಹ ಕಾದಂಬರಿ ಇನ್ನೂ ಬಂದಿಲ್ಲ. ಬರಕ್ಕೆ ಸಾಧ್ಯವೂ ಇಲ್ಲ. ಪ್ರಾಯಶಃ
ಇನ್ನು ಮುಂದೂ ಕೂಡ ಇನ್ನು 100 ವರ್ಷ ಆದರೂ ಮಹಾದೇವಿಯಕ್ಕನವ್ರ ಬಗ್ಗೆ ತರಂಗಿಣಿಯಲ್ಲಿ ಬರೆದ ಹಾಗೆ, ತರಂಗಿಣಿಯಲ್ಲಿ ಅವರ ವ್ಯಕ್ತಿತ್ವವನ್ನು ಕಟ್ಕೊಟ್ಟಂಗೆ ಪ್ರಾಯಶಃ ಯಾರ ಕೈಲಿ ಕಟ್ಕೊಳಕ್ಕೆ ಆಗಲ್ಲ ಅಂತ ಕಾಣುತ್ತೆ. ಅದಕ್ಕೆ ಮಹಾದೇವಿಯಕ್ಕನವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ತರಂಗಿಣಿ ಸಾಕು. ಇನ್ನು ನೀಲಮ್ಮನವ್ರ ಬಗ್ಗೆ ತಿಳ್ಕೊಬೇಕು, ಅಕ್ಕನಾಗಮ್ಮನವ್ರ ಬಗ್ಗೆ ಸರಿಯಾಗಿ ತಿಳ್ಕೊಬೇಕಂದ್ರೆ ಈ ಪುಸ್ತಕನೇ ಓದಬೇಕು ನೀವು, ವಚನ ಹೃದಯ. ಹಂಗಂತ ಅಕ್ಕಮಹಾದೇವಿ ಬಗ್ಗೆ ನಾನು ಬರ್ದಿಲ್ಲ ಅಂತಲ್ಲ, ಬರ್ದಿದ್ದೀನಿ, ಆದರೆ ಅದರಲ್ಲಿ ಹೆಚ್ಚು ತಗೊಂಡಿಲ್ಲ ನಾನು. ಹೀಗೆ ತ್ರಿಮಾತೆಯರ ವಚನಾಂಕಿತ ಬರ್ತದೆ. ಅಜಗಣ್ಣ ಮುಕ್ತಾಯಕರ ಬಗ್ಗೆ ಹೇಳ್ತಿದ್ದಲ್ಲ ನಿಮಗೆ. ಅಜಗಣ್ಣ ಮುಕ್ತಾಯಕರ ಬಗ್ಗೆ ಸಾಮಾನ್ಯ ಒಂದೇ ಅಧ್ಯಾಯದಲ್ಲಿ ಬರೆದು ಮುಗಿಸ್ಬಿಡ್ತಾರೆ. ನಾನೇ ಅವರಿಬ್ಬರನ್ನು ಸ್ಪ್ಲಿಟ್ ಮಾಡಿದ್ದೀನಿ, ಬೇರೆ ಬೇರೆ ಅಧ್ಯಾಯದಲ್ಲಿ ಬಂದಿದ್ದೀವಿ. ಕೊನೆಯ ಅಧ್ಯಾಯ ಮುಕ್ತಾಯಕ್ಕಂದು 30ನೇ ಅಧ್ಯಾಯ ಈ ಭಾಗದಲ್ಲಿ, ಈ ಪುಸ್ತಕದಲ್ಲಿ ಮುಕ್ತಾಯಕ್ಕ ಈ ಭಾಗ ಮುಕ್ತಾಯ ಆಗಲಿ ಅಂತಲೇ ಅವ್ರು ಆರಿಸ್ಕೊಂಡೆ ಉದ್ದೇಶಪೂರ್ವಕವಾಗಿ. ಗೊತ್ತಾಯ್ತಲ್ಲ. ಅಜಗಣ್ಣವ್ರದ್ದು ಎಲ್ಲಿರ್ಬೋದು? ಯಾರಾದ್ರೂ ಈ ಪುಸ್ತಕ ಪೂರ್ಣ ಓದಿರೋರು ಹೇಳ್ಬೋದಾ? ಇನ್ನು ಯಾರು ಓದಿಲ್ಲ ಅಂತ ಕಾಣುತ್ತೆ. ಅಜಗಣ್ಣವ್ರದ್ದು ಯಾವ ಅಧ್ಯಾಯದಲ್ಲಿ ಬರುತ್ತೆ, ಯಾರು ಗೆಸ್ ಮಾಡ್ಬೋದಾ? ಕಷ್ಟ, ಗೆಸ್ ಮಾಡೋಕ್ಕಾಗಲ್ಲ. 3 ಗಂಭೀರ ಸ್ವಭಾವದ ಶರಣರ ವಚನಾಂಕಿತ ಅಂತ ಒಂದು ಅಧ್ಯಾಯ ಮಾಡಿದ್ವಿ. ಅದು ಪ್ರಾಯಶಃ 13ನೇ ಅಧ್ಯಾಯನೋ 12ನೇ ಅಧ್ಯಾಯನೋ ಇರ್ಬೋದು. ಮತ್ತೆ ಇಲ್ಲ 7, 8, 9ನೇ ಅಧ್ಯಾಯ 10ನೇ ಅಧ್ಯಾಯ ಇರ್ಬೋದು, ನನಗೆ ಸರಿಯಾಗಿ ನೆನಪಿಲ್ಲ. 3 ಗಂಭೀರ ಸ್ವಭಾವದ ಶರಣರ ವಚನಾಂಕಿತ. ಗಂಭೀರ ಸ್ವಭಾವಕ್ಕೆ ಎಲ್ಲ ಶರಣರು ನೆನೆಸೋದು, ಷಡಕ್ಷರಿಗಳು ನೆನೆಸೋದು ಮೊಟ್ಟ ಮೊದಲನೇದಾಗಿ ಯಾರಿಗೆ? ಅಜಗಣ್ಣ. ಅದಕ್ಕೆ ಆ ಅಧ್ಯಾಯದಲ್ಲಿ ಅಜಗಣ್ಣನವರ 9 ವಚನಗಳನ್ನು ಇಟ್ಕೊಂಡು 10 ವಚನ ಸಿಕ್ಕಿದೆ. ಅವ್ರದ್ದು 1 ವಚನ ಮಾತ್ರ ಬಿಟ್ಟಿದ್ದೀನಿ, ಅಂದ್ರೆ ಅದು ತಗೊಂಡಿಲ್ಲ ಅಂತ, ಅದು ರಿಪೀಟ್ ಆಗ್ತಿತ್ತು, ಹಂಗಾಗಿ ಆ ವಚನ ತಗೊಂಡಿಲ್ಲ. 9 ವಚನಗಳನ್ನು ಇಟ್ಕೊಂಡು ವಿಶೇಷವಾಗಿ ಬರ್ತಿದ್ದೀನಿ ಅವ್ರ ಬಗ್ಗೆ, ಅಜಗಣ್ಣವ್ರ ಬಗ್ಗೆ. 3 ಗಂಭೀರ ಸ್ವಭಾವದಲ್ಲಿ ಮೊಟ್ಟ ಮೊದಲೇ ಅಜಗಣ್ಣವ್ರು ಬರ್ತಾರೆ. 2ನೇವರು ಅರಿವಿನ ಮಾರಿ ತಂದೆ ಅಂತ ಬರ್ತಾರೆ. ಅವರು ಕೂಡ ಗುರುಗಳು. ಅರಿವಿನ ಮಾರಿ ತಂದೆ ಜಂಗಮ ಪುಂಗ ಅವರು, ಅನೇಕ ಜನ ಶಿಷ್ಯರನ್ನು ತಯಾರು ಮಾಡಿದಂಥವ್ರು. 130 ವಚನಗಳಿಂದ ಸಿಕ್ಕಿದೆ ಅವರು, 120, 130 ಅರಿವಿನ ಮಾರಿ ತಂದೆಗಳದು. ಆಮೇಲೆ ಇನ್ನೊಬ್ಬರು ಸಕಳೇಶ ಮಾನರಸರು. ಸಕಳೇಶ ಮಾನರಸರು ಅಜಗಣ್ಣ, ಅರಿವಿನ ಮಾರಿ ತಂದೆ ಮತ್ತು ಸಕಳೇಶ ಮಾನರಸರು, ಇವರು 3 ಜನದ್ದು ಕೂಡಿಸಿ ಒಂದು ಅಧ್ಯಾಯ ಮಾಡಿದ್ದೀನಿ. 3 ಗಂಭೀರ ಸ್ವಭಾವದ ಶರಣರ ವಚನಾಂಕಿತ. ಮತ್ತೆ ಅಲ್ಲಿ ಆರಿಸ್ಕೊಂಡಿರ್ತಕ್ಕಂಥ ವಚನಗಳು ನನಗೆ ಅರ್ಥ ಆಗಬೇಕು ಅಂತ ವಚನಗಳು ಮಾತ್ರ ಆರಿಸ್ಕೊಂಡಿದ್ದೀನಿ. ಇನ್ನು ನನಗೆ ಅರ್ಥ ಆದರೆ ಮಾತ್ರ ನಿಮ್ಗೆ ಅರ್ಥ ಮಾಡಿಸೋಕ್ಕೆ ಸಾಧ್ಯ. ನನಗೆ ಅರ್ಥ ಆಗಿದ್ರೆ ನಿಮ್ಗೆ ಅರ್ಥ ಮಾಡಿಸೋಕ್ಕಾಗುತ್ತೆ. ಆದ್ದರಿಂದ ಇಲ್ಲಿ ನಾನು ಬೆಳಗಿನ ವಚನಗಳ ಕಡೆಗೆ ಹೆಚ್ಚು ಗಮನ ಕೊಟ್ಟಿಲ್ಲ, ಬೆಳಗಿನ ವಚನಗಳ ಬಗ್ಗೆ ಹೆಚ್ಚು ಕೈ ಹಾಕಕ್ಕೆ ಹೋಗಿಲ್ಲ. ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಬೆಳಗಿನ ವಚನ ತಗೊಂಡಿದ್ದೀನಿ, ತಿಳಿಯುವಂಥವಿದ್ರೆ. ಇಲ್ಲದೆ ಹೋದರೆ ಬೆಳಗಿನ ವಚನಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋ ಅಗತ್ಯ ಇಲ್ಲ, ಮತ್ತು ಅದರ ಅಗತ್ಯವೂ ಇಲ್ಲ. ಯಾಕಂದರೆ ಶರಣರು ಬೆಳಗಿನ ವಚನವನ್ನು ತುಂಬ ಖುಷಿಯಲ್ಲಿದ್ದಾಗ ಮತ್ತು ಜನರನ್ನು ಸ್ವಲ್ಪ ತಲೆ ಕೆಡಿಸ್ಬೇಕು ಅಂತ ಬರೆದಂಥ ವಚನಗಳು. ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ತಲೆ ಸುತ್ತಿಟ್ಕೋಬೇಕಾಗಿಲ್ಲ. ಆದ್ದರಿಂದ ಬೆಳಗಿನ ವಚನಗಳ ಬಗ್ಗೆ ನಾನು ಹೆಚ್ಚು ಗಮನವನ್ನು ಹರಿಸಿಲ್ಲ. ಇನ್ನೊಂದು ಅಧ್ಯಾಯ ಇದೆ, ಅದರಲ್ಲಿ ತ್ರಿಮಾತೆಯರ ವಚನಾಂಕಿತ ಆದ ಕೂಡಲೇ ಇಬ್ಬರು ಜೀವಜಲ ಕಾಯಕದ ಶರಣರ ವಚನಾಂಕಿತ. ಜೀವಜಲ ಕಾಯಕದ ಶರಣರ ವಚನಾಂಕಿತ ಇಬ್ಬರು ಶರಣರ ವಚನಾಂಕಿತ ಸಿಕ್ಕಿದೆ. ನೀರು ತುಂಬಿಸ್ತಾ ಇದ್ರು ಅವರು. ನಿಮಗೆ ವಚನ ಸಂಪುಟಗಳನ್ನು ನೋಡಿದ್ರೆ ಮೊಟ್ಟ ಮೊದಲು ಅವರೇ ಸಿಕ್ಬಿಡುತ್ತೆ. ಅಗ್ಗವಣಿ ಹಂಪಯ್ಯನ ವಚನಗಳು 4, ಅಗ್ಗವಣಿ ಹೊನ್ನಯ್ಯನ ವಚನಗಳು 4. ಆದರೆ ಅಗ್ಗವಣಿ ಹೊನ್ನಯ್ಯನವರು 3 ತಗೊಂಡಿದ್ದೀನಿ, 5 ಸಿಕ್ಕಿರ್ಬೋದು, ಒಂದು 4 ತಗೊಂಡಿದ್ದೀನಿ ಅಥವಾ 3 ತಗೊಂಡಿದ್ದೀನಿ. ಅಗ್ಗವಣಿ ಹಂಪಯ್ಯನವ್ರು 4 ವಚನ ತಗೊಂಡಿದ್ದೀನಿ. ಅಗ್ಗವಣಿ ಹಂಪಯ್ಯನವ್ರನ್ನ ಕಲಬುರಗಿ ಅವರು ಕಲ್ಯಾಣ ಕರ್ಕೊಂಡೆ ಬರಲು, ಆದರೆ ನಾನಿಲ್ಲಿ ಅವರಿಗೆ ಸ್ಪಷ್ಟೀಕರಣ ಕೊಟ್ಟು ಅವರು ಕಲ್ಯಾಣದಲ್ಲೇ ಇದ್ದರು ಅನ್ನೋದಕ್ಕೆ ವಚನಗಳ ಆಧಾರವಾಗಿ ಕೊಟ್ಟು ಅವರು ಕಾಯಕ ಮಾಡ್ತಾ ಇದ್ರು. ಅಗ್ಗವಣಿ ಹೊನ್ನಯ್ಯ ಅಂತೂ ಮಾದರ ಜನಾಂಗಕ್ಕೆ ಸೇರಿದಂಥವ್ರು. ಇವ್ರು ನಮ್ಮ ವಿದ್ವಾಂಸಗಳು ಏನು ಮಾಡಿದ್ದಾರೆ ಅಂದರೆ, ಇವ್ರನ್ನ ಹುಲಿಗೆರೆ ಅಂತ ಬರ್ಬಿಟ್ಟು, ಅವ್ರದ್ದು ಆ್ಯಕ್ಚುಲಿ ಹುಲಿಗೆರೆಯ ವರದ ಸೋಮನಾಥ. ಅವ್ರ ಅಂಕಿತ ಹುಲಿಗೆರೆಯ ವರದ ಸೋಮನಾಥ. ಆ ಹುಕಾರನ್ನು ಬಿಟ್ಬಿಟ್ರು, ಹುಲಿಗೆರೆ ಹೋಗ್ಬಿಟ್ರು, ಲಕ್ಷ್ಮೇಶ್ವರ ಕಳ್ಕೊಂಡ್ಬಂದ್ಬಿಟ್ರು. ಅಲ್ಲ, ಹುಲಿಗೆರೆಯಲ್ಲಿ ಇದ್ದವರಲ್ಲ. ಮತ್ತೆ ಅವರು ನದಿಯಿಂದ ನೀರು, ಅಂದರೆ ಅವ್ರದ್ದು ತಪ್ಪಲ್ಲ, ವಿದ್ವಾಂಸರು ತಪ್ಪಲ್ಲ,
ಕವಿಗಳ ಬೆನ್ನತ್ತಿದ್ರು. ಕವಿಗಳಿಗೆ ಅಂದ್ರೆ ಎಲ್ಲಿ ಬೇಕಾದ್ರೂ ಯಾರನ್ನು ಬೇಕಾದ್ರೂ ಸೇರಿಸ್ತಾರೆ. ಅವರು 1000 ವರ್ಷದಿಂದ ಅವರು ಇವತ್ತಿಗೆ ಬದುಕಿದಂಗೆ ಬರೆದ್ಬಿಡ್ತಾರೆ. ಅವರು ಕವಿಗಳನ್ನ ನಾವು ಬೆನ್ನತ್ತಿದ್ರೆ ಸತ್ಯ ನಮಗೆ ಸಿಗಲ್ಲ. ಹಾಗಾದ್ರೆ ಹುಲಿಗೆರೆ ಅಂದ್ರೆ ಯಾವುದು? ನಾನು ಅವ್ರ ಬಗ್ಗೆ ಹಿಂದೆ ಒಂದು ಲೇಖನ ಮಾಡಿದ್ದೆ. ಆವಾಗಲೇ ಹುಡುಕಾಡಿದ್ದೆ ಏನಂದ್ರೆ ಹುಲಿಗೆರೆ ಅನ್ನೋ ಎಷ್ಟಿದಾವೆ, ಯಾವ್ಯಾವ ಜಿಲ್ಲೆಯಲ್ಲಿದ್ದಾವೆ, ಯಾವ ತಾಲೂಕಿದೆ ಅಂತ ಕಂಪ್ಯೂಟರ್ ನೋಡಿದ್ವಿ. ನಮಗೆ ಮೊಟ್ಟ ಮೊದಲು ಸಿಕ್ಕಿದ್ದು ಮದ್ದೂರು ತಾಲೂಕಿನ ಹುಲಿಗೆರೆ. ಯಾಕೆಂದ್ರೆ ಅಲ್ಲಿ ಊರಿನ ಪಕ್ಕದಲ್ಲಿ ನದಿ ಇದೆ. ಇವ್ರೇನ್ ಮಾಡಿದ್ದಾರೆ, ತುಂಗಭದ್ರಾ ನದಿಯಿಂದ ತಗೊಂಡ್ ಅಭಿಷೇಕ ಮಾಡ್ತಿದ್ದ ಅಂತ ಮಾಡ್ಬಿಟ್ರೆ ಕಲಬುರಗಿ ಅವರು, ಹರಿಹರ ಬರ್ದನೋ ಯಾವ ಕವಿ ಬರ್ದನೋ ಗೊತ್ತಿಲ್ಲ. ತುಂಗಭದ್ರಾ ನದಿ ಲಕ್ಷ್ಮೇಶ್ವರದಾಗ ಇಲ್ಲ, ಇದೇನ್ರಿ ಒಂದು 40 ಕಿಲೋಮೀಟರ್ ಏನೋ ಇದೆ, 40 ಕಿಲೋಮೀಟರ್ 50 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ದಿವಸ ತಗೊಂಡ್ಬಂದು ಅಭಿಷೇಕ ಮಾಡಕ್ಕಾಗತ್ತೇನ್ರಿ? ಸಾಧ್ಯ ಇಲ್ಲ. ಆದ್ರಿಂದ ಹುಲಿಗೆರೆ ಅಂದ್ರೆ ಮದ್ದೂರು ತಾಲೂಕಿಂದು. ಇನ್ನೊಂದು ಸಾಕ್ಷಿ ಏನ್ ಕೊಟ್ಟು ನಮಗೆ ಸಿಕ್ತು ಅಂತಂದ್ರೆ ಹೊನ್ನಯ್ಯ ಅನ್ನೋ ಹೆಸರು. ಇವತ್ತು ನೀವು ಮಂಡ್ಯಕ್ಕೆ ಹೋಗ್ರಿ, ಮದ್ದೂರ್ಗೆ ಹೋಗ್ರಿ, KR ನಗರ, ಮೈಸೂರು, ಚಾಮರಾಜನಗರ, ನಿಮಗೆ 1000 ಜನ ಹೊನ್ನಯ್ಯಗಳು ಸಿಗ್ತಾರೆ. ನಿಮ್ಗೆ ಹೇಳಿದ್ರಲ್ಲ, ನಮ್ಮ ಗೆಳೆಯರಿದ್ದಾರೆ, ನಮ್ಮ ಶಿಷ್ಯರಿದ್ದಾರೆ, ನಮಗೆ ಬೇಕಾದವರು, ಬೇಡವಾದವರು, ಬೈಯೋರು, ಹೊಗಳವರು ಎಲ್ಲರಿಗೂ ಹೊನ್ನಯ್ಯಗಳು ನಮ್ಗೆ. ಅದಕ್ಕೆ ಹೊನ್ನಯ್ಯಗಳು ಬಹಳ ಜನ ಆ ಕಡೆ. ಅಂದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಶರಣನ ಪ್ರಭಾವ. ಆ ಶರಣನ ಪ್ರಭಾವದಿಂದ ಅವರು ಈ ಬಲಗೈ ಎಡಗೈ ಅಂತಿದಾರಲ್ಲ ಮಾದಾರ ಜನಾಂಗದಲ್ಲಿ, ಅದರಲ್ಲಿ ಎಡಗೈಗೆ ಸೇರಿದಂಥವ್ರು. ಮಾದಾರ ಚೆನ್ನೈ ತಂಡದವ್ರು ಬಲಗೈಗೆ ಸೇರಿದವರು, ಬಲಗೈ ಎಡಗೈ ಮಾಡ್ಕೊಂಡ ಅವರೇನೆ. ಹೊನ್ನಯ್ಯನ ತಂಡದವ್ರು ಎಡಗೈಗೆ ಸೇರಿದವರು. ಅದರಲ್ಲಿ ನನಗೆ ಹೆಂಗ್ ಗೊತ್ತಾಯ್ತು ಅದು ಅಂದ್ರೆ, ಈ ಪುಸ್ತಕಕ್ಕೆ ಹೊನ್ನಯ್ಯನ ಜನಾಂಗದವರು ಒಬ್ರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮಾದೇವಯ್ಯನವರು ಅಂತೇಳಿ ಮಂಡ್ಯದವರು, ಅವರು ಹೊನ್ನಯ್ಯನ ಜನಾಂಗಕ್ಕೆ ಸೇರಿದಂಥವ್ರು, ಅವರು ಕೂಡ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ, ಅದಕ್ಕೆ ಪುಸ್ತಕನ ಹಂಗೆ ಕೊಡಕ್ಕೆ ಸಾಧ್ಯ ಆಗಿದ್ದು. ಯಾಕೆಂದ್ರೆ ನಮ್ಮ ಮಹಾಮನೆಗೆ ಭಾರ ಬಿಡಿಸಿಲ್ಲ ಯಾರು ಕೂಡ, ಸಂಪೂರ್ಣ ವೆಚ್ಚವನ್ನು ಎಲ್ಲರೂ ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಿಮಗೆಲ್ಲ ಕೊಡೋದಕ್ಕೆ ಅನುಕೂಲ ಆಗಿದೆ. ಓದ್ರಿ, ಸಂತೋಷ ಪಡ್ರಿ, ಹೊಸ ದೃಷ್ಟಿಕೋನ ಬೆಳೆಸ್ಕೊಳ್ಳಿ. ಅದರಲ್ಲಿ ಅಗ್ಗೋಣಿ ಹಂಪಯ್ಯನವ್ರದ್ದು ವಚನಾಂಕಿತ ಇಷ್ಟು ಅದ್ಭುತವಾಗಿದೆಯಲ್ಲ. ಈ ಕುಮಾರಸ್ವಾಮಿಗಳೊಂದು ವಚನಾಂಕಿತ ಬರೆದಿದ್ದಾರೆ, ಪುಸ್ತಕದ್ದು ಸಣ್ಣದಾಗಿ ಬರೆದಿದ್ದಾರೆ. ಅದನ್ನು ತರಿಸ್ಕೊಂಡೆ ನಾನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿಲ್ಲ, ಯಾಕಂದ್ರೆ ಅದ್ರ ಅಗತ್ಯ ಇರಲಿಲ್ಲ ಅಂತೇಳಿ. ಅವರು ವ್ಯಾಕರಣಕ್ಕೆ ಹೋಗ್ಬಿಟ್ಟಿದ್ದಾರೆ. ಕೂಡಲ ಸಂಗಮ ದೇವ ಅಂದ್ರೆ ವ್ಯಾಕರಣನೇ ಇಲ್ವಲ್ಲ ಅಂತ ಬರೆದಿದ್ದಾರೆ. ಶರಣರು ವ್ಯಾಕರಣ ನೋಡೇ ಇಲ್ಲ. ಆತ್ಮದಿಂದ ಏನು ಉದ್ಭವ ಆಗುತ್ತೋ ಅದು ಅವರಿಗೆ ವ್ಯಾಕರಣದ ಅಗತ್ಯ ಇಲ್ಲ. ಜೂಲಿಯಸ್ ಸೀಸರ್ ಅಂತ ಒಂದು ನಾಟಕ ಕೇಳಿದ್ರಲ್ವ ಶೇಕ್ಸ್ಪಿಯರ್, ಅದರಲ್ಲಿ ಜೂಲಿಯಸ್ ಸೀಸರ್ ಬಗ್ಗೆ ಬರೆಯುವಾಗ, ಅವನ ಕೊಲೆ ಬಗ್ಗೆ ಬರೆಯುವಾಗ ಶೇಕ್ಸ್ಪಿಯರ್ ಒಂದು ಮಾತು ಬಳಸ್ತಾನೆ, ಮೋಸ್ಟ್ ಅನ್ಕೈಂಡೆಸ್ಟ್ ಅಂತ ಹೇಳ್ಬಿಟ್ಟು. ಮೋಸ್ಟ್ ಅನ್ಕೈಂಡೆಸ್ಟ್ ಅಂದ್ರೆ ಅತ್ಯಂತ ಕ್ರೂರವಾದಂತಹ. ನೀವು ಮೋಸ್ಟ್ ಅನ್ಕೈಂಡೆಸ್ಟ್ ಅಂತ ನೀವು ಪರೀಕ್ಷೆ ಬರೆದ್ರೆ ನಿಮ್ಮ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ. ಯಾಕಂದ್ರೆ ಇಂಗ್ಲಿಷಲ್ಲಿ ಡಬಲ್ ಸೂಪರ್ಲೇಟಿವ್ ಬಳಸಂಗಿಲ್ಲ, ಗೊತ್ತಾಯ್ತಾ? ಡಬಲ್ ಸೂಪರ್ಲೇಟಿವ್ ಬಳಸಂಗಿಲ್ಲ ಇಂಗ್ಲಿಷಲ್ಲಿ. ಆದ್ರೆ ಶೇಕ್ಸ್ಪಿಯರ್ ಬರೆದಿದ್ದನ್ನು ಎಲ್ಲರೂ ಒಪ್ಕೊಂತಾರೆ. ಯಾಕಂದ್ರೆ ಅವನು ಆತ್ಮದಿಂದ ಬಂದು ಬರೆದಂಥವನು. ಅವನಿಗೆ ಬರೀದೇ ಹೋದ್ರೆ ಅವನ ಮನಸ್ಸೇ ಹೋಗ್ತಿರ್ಲಿಲ್ಲ. ಅಂತ ಒಂದು ವಿಶೇಷತೆಯನ್ನು ನಮ್ಮ ಅಗ್ಗೋಣಿ ಹಂಪಯ್ಯ ಮಾಡಿದ. ಏನಪ್ಪಾ ಅಂದ್ರೆ ಅವನ ಅಂಕಿತ ಏನು ಗೊತ್ತಾ ನಿಮ್ಗೆ? ಹಾಗಾದ್ರು ಹಂಪೆಯ ವಿರೂಪ, ಹಂಪೆಯ ವಿರೂಪ. ಅವನು ಹಂಪೆ ಇರ್ಬೋದು, ಹಂಪಯ್ಯ ಅಂತ ಅದಕ್ಕೆ ಹೆಸರಿರ್ತಾರ ಅವನಿಗೆ. ಆದ್ರೆ ವಿರೂಪಾಕ್ಷ ಅಂತ ಇಟ್ಕೊಂಡಿಲ್ಲ ಅವನು. ವಿರೂಪ ದೀರ್ಘನ್ ಕೊಟ್ಟಿಲ್ಲ, ದೀರ್ಘನ್ ಕೊಡಕ್ಕಾಗಿಲ್ಲ ಅವನು. ವಿರೂಪ ಅಂದ್ರೆ ಅದು ಹೋಗ್ಬಿಡ್ತಿತ್ತು, ವ್ಯತ್ಯಾಸ ಆಗ್ತಿತ್ತು. ವಿರೂಪಾಕ್ಷ ಅಂತ ಇಟ್ಕೊಳಕ್ ಇಷ್ಟ ಇಲ್ಲ, ಯಾಕಂದ್ರೆ ಅವ್ನು ಇಷ್ಟಲಿದ್ದಕ್ಕೆ ಹೆಸರಿಟ್ಕೋಬೇಕಾಗಿದೆ. ವಿರೂಪಾಕ್ಷ ಅಂದ್ಕೊಳ್ಳಿ ಸಾವಲಿಂಗಕ್ಕೆ ಹೋಗ್ಬಿಡ್ತಾರೆ ಅಂತ ಗೊತ್ತಿತ್ತು ಅವನಿಗೆ. ಆದ್ರೂ ಹರಿಹರ ಸಾವಲಿಂಗಕ್ಕೆ ಎಳ್ಕೊಂಡೋದು ಆ ಮಾತು ಬೇರೆ. ಆದ್ರೆ ಅವನೇನ್ ಮಾಡಿದಾನೆ ಅಂದ್ರೆ ಹಂಪೆಯ ವಿರೂಪ, ಸಣ್ಣ ರಸ್ವ ಕೊಟ್ಟಿದ್ದಾನೆ. ಇದೇ ತೋರಿಸ್ತದೆ ವಚನಾಂಕಿತಗಳನ್ನು ಇಟ್ಕೊಳ್ಳೋಕೆ ಎಷ್ಟು ಸ್ವತಂತ್ರವಾಗಿ ಚಿಂತನೆ ಮಾಡಿದ್ದಾರೆ. ಅತಿ ವಿಶಿಷ್ಟ ವಚನಾಂಕಿತಗಳಂತ ಒಂದು ಗುಂಪು ಬರುತ್ತೆ, 7ನೇದು. 8 ವಿಭಾಗ ಮಾಡಿದ್ದೀನಿ, ಅದರಲ್ಲಿ 7ನೇ ವಿಭಾಗ ಬರ್ತದೆ ಅತಿ ವಿಶಿಷ್ಟ ವಚನಾಂಕಿತಗಳು. ಬಂತಾದೇವಿಯವ್ರದ್ದು ವಚನಾಂಕಿತ ಗೊತ್ತು ನಿಮಗೆಲ್ಲ, ಬಿಡಾಡಿ.
ನಾವ್ಯಾರು ಅನ್ಕೊಂಡಿದ್ರೆ ಹೇ ಮಗಮ್ಮ ಎಂಥದ್ದು ಇಟ್ಕೊಂಡಿದ್ಯಾ ಚೇಂಜ್ ಮಾಡೋ ನಿಂದು ಅಂತಿದ್ವಿ ನಾವು. ಆದ್ರೆ ಬಸವಣ್ಣ ಹಂಗಿಲ್ಲ. ಹೌದೇನವ ನೀವ್ ಬಿಡಾಡಿ ಇಷ್ಟನಾ? ಏನು ವ್ಯಾಖ್ಯಾನ ಕೊಡು ನೋಡೋಣ ಬಿಡಾಡಿ. ಹೌದ್ರಿ, ಬಿಡಾಡಿ ನಾಯಿ ಬಿಡಾಡಿ ದನ ಇರ್ತಾವಲ್ಲ, ಯಾರು ಕಟ್ಟಕ್ ಬರಂಗಿಲ್ಲ ಅವನ್ನ. ಹಂಗೆ ಈ ಪರಮಾತ್ಮನು ಈ ಪುಣ್ಯಾತ್ಮನ ಯಾರು ಕಟ್ಟಕ್ ಬರಂಗಿಲ್ಲ. ಅದಕ್ಕೆ ನಾನು ಬಿಡಾಡಿ ಬಿಟ್ಕೊಂತೀನಿ ಅಂತ ವ್ಯಾಖ್ಯೆ ಕೊಡ್ಸಬೇಕಾಗಿ. ದೇವ್ರನ್ನ ಯಾರು ಕಟ್ಟಕ್ ಬರಂಗಿಲ್ಲ, ಯಾರು ಬನ್ಸಕ್ ಬರಂಗಿಲ್ಲ. ಅದಕ್ಕೆ ನಿಮ್ಮ ಇಷ್ಟಲಿಂಗ ದೇವ್ರಲ್ಲ, ಅದನ್ನ ಸರಿಯಾಗಿ ತಿಳ್ಕೋಬೇಕು ನೀವು. ಇಷ್ಟಲಿಂಗ ದೇವರಲ್ಲ, ದೇವರ ಕುರುಹು. ಕರೆಕ್ಟ್ ಬಳಸಿದ್ರು ನೋಡು, ದೇವರ ಕುರುಹು, ದೇವರಲ್ಲ ಇದು. ಗೊತ್ತಾಯ್ತಲ್ಲ, ದೇವರು ನಿಮ್ಮ ಹೃದಯದಲ್ಲಿದ್ದಾನೆ. ಆ ಹೃದಯದಲ್ಲಿರೋ ದೇವರನ್ನು ಹೊರಗೆ ತೆಗೆಯಕ್ಕೆ ಇದು ದೇವರ ಕುರುಹು. ಬರೇ ಕರೆಂಟ್ ಇದ್ರೆ ಬೆಳಕು ಬರಂಗಿಲ್ಲ, ಬರೀ ಎಲೆಕ್ಟ್ರಿಸಿಟಿ ಇದ್ರೆ ಬೆಳಕು ಬರಂಗಿಲ್ಲ. ಬೆಳಕು ಬೇಕಂದ್ರೆ ಏನ್ ಬೇಕು? ಬಲ್ಬ್ ಬೇಕಲ್ಲ. ಲೈಟ್ ಅಂತ ಬಳಸಬಾರ್ದು, ಲೈಟ್ ಇಂಗ್ಲೀಷ್ ಅಷ್ಟೇ. ಬಲ್ಬ್ ಬೇಕಲ್ಲ. ಈ ಇಷ್ಟಲಿಂಗ ಬಲ್ಬ್ ಇದ್ದಂಗೆ ಪರಮಾತ್ಮ ಬೆಳಕಿದ್ದಂಗೆ, ಕರೆಂಟ್ ಇದ್ದಂಗೆ, ಅಥವಾ ಮಹಾಲಿಂಗ ಬೆಳಕಿದ್ದಂಗೆ. ಸ್ವಯಂಲಿಂಗ ಕರೆಂಟು, ಮಹಾಲಿಂಗ ಬೆಳಕು. ಅದಕ್ಕೆ ಇದೊಂದು ಕುರುಹು ಅಷ್ಟೇ. ಆದ್ರಿಂದ ಇಷ್ಟಲಿಂಗ ನಮ್ಮ ಧರ್ಮದ ಲಾಂಛನ, ನಮ್ಮ ಧರ್ಮದ ಕುರುಹು. ಪರಮಾತ್ಮನ ಕುರುಹು, ಪರಮಾತ್ಮನೇ ಅಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಇಷ್ಟಲಿಂಗ ಆಮೇಲೆ ಬಿಡಾಡಿ ಅಂತನ್ನೋದನ್ನು ಕೂಡ ವಚನಾಂಕಿತ ಒಪ್ಕೊಂಡ್ರು ನೋಡಿ ಶರಣರು. ಇದು ಅವ್ರು ಬಹಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ದೊಡ್ಡತನ, ಅವರೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದು. ಯಾರೂ ಕೂಡ, ಯಾಕೆ ಅವರು ಆತ್ಮಜ್ಞಾನಿಗಳವರು, ಬುದ್ಧಿಯಿಂದ ಯೋಚನೆ ಮಾಡೋಲ್ಲ. ಅಲ್ಪಯ್ಯ ಆಗಲಿ, ವಂತಾದೇವಿ ಆಗಲಿ, ಅಥವಾ ಇನ್ನೊಬ್ರು ವಚನ ಭಂಡಾರಿ ಶಾಂತರಸ ಅಂತ ಬರ್ತಾರೆ. ಶಾಂತರಸ ವಚನ ಭಂಡಾರವನ್ನು ಕಾಪಾಡ್ತಕ್ಕಂಥವ್ರು, ಅವರು ರಕ್ಷಣೆ ಮಾಡ್ತಕ್ಕಂಥವ್ರು, ಅಲ್ಲೆಲ್ಲ ಜೋಡಿಸ್ತಕ್ಕಂಥವ್ರು, ವಚನ ಕಾಪಿ ಮಾಡಿಸ್ತಕ್ಕಂಥವ್ರು, ಒಲೆಗಳಲ್ಲಿ ಬರೆಸ್ತಕ್ಕಂಥವ್ರು. ವಚನ ಭಂಡಾರಿ ಶಾಂತರಸದ ಅಂಕಿತ ಎಷ್ಟು ಅದ್ಭುತವಾಗಿದೆ ಅಂತ ಯಾರಿಗಾರು ನೆನಪಿದೆಯಾ? ನೆನಪಿಲ್ಲ ಅಲ್ವಾ? ಬಹಳ ಅದ್ಭುತವಾದ ಅಲೇಖನಾದ ಶೂನ್ಯ. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಅಥವಾ ಕಲ್ಲಿನೊಳಗಾದೆ ಅಂದ್ರೆ ದೇವರಿಗೆ ತಮಾಷೆ ಮಾಡ್ತಾರವರು. ನೀನು ಅಲೇಖ, ಅಲೇಖ ಅಂದ್ರೆ ಏನು? ಲೇಖ ಅಂದ್ರೆ ಬರೆಯೋದು. ಅಲೇಖ ಅಂದ್ರೆ ಬರೆಯಕ್ಕೆ ಸಿಗಂಗಿಲ್ಲ ನೀನು. ಅಲೇಖನಾದ ಶೂನ್ಯ ನೀನು. ಆದ್ರೆ ನಿನ್ನ ಹಣೆ ಬರ ಏನಾಯ್ತು ಗೊತ್ತಾ? ಕಲ್ಲಿನೊಳಗೆ ಮಾಡ್ಬಿಟ್ಟಲ್ಲ. ಇಷ್ಟಲಿಂಗ ಮಾಡಿದ್ರು, ಸಾವಲಿಂಗ ಮಾಡಿದ್ರು, ಚಾರಲಿಂಗ ಮಾಡಿದ್ರು, ಏನಾದ್ರು ಮಾಡ್ಲಿ, ಒಟ್ಟು ನಿನ್ನ ಕಲ್ಲಿನೊಳಗೆ ಮಾಡ್ಬಿಟ್ರಲ್ಲ. ಎಂತ ಅದ್ಭುತ ನೋಡಿ. ಇದು ವೈಶಿಷ್ಟ್ಯ, ವಚನಾಂಕಿತರ ವೈಶಿಷ್ಟ್ಯ ಅಂದ್ರೆ ಇದು. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದೆ. ಇಂಥ ಅದ್ಭುತವಾದಂತಹ ಅನೇಕ ಸಂಗತಿಗಳು ನಿಮಗೆ ಈ ಪುಸ್ತಕದಲ್ಲಿ ಸಿಗ್ತವೆ. 2.5 ಗಂಟೆ ಆಯಿತು, ಇನ್ನು ಜಾಸ್ತಿ ಮಾತಾಡೋದು ಬೇಡ, ಹಶ್ವಾಗಿರುತ್ತೆ. ಮತ್ತೆ ಇವತ್ತೇ ನನಗೆ ಬೇಗ ಕೊಡ್ತೀರಿ ಸದ್ಯ ಪುಣ್ಯಕ್ಕೆ, ಇಲ್ಲಾಂದ್ರೆ 2:15 ಕೊಡ್ತಿದ್ರು ನನಗೆ. ಇವತ್ತು ಬೇಗ ಕೊಟ್ಟಿದ್ದೀರ, 1:15 ತಗೊಂಡಿದ್ದೀನಿ. ಅದಕ್ಕೆ ಬಹಳ ಸಂತೋಷ. ಚೆನ್ನಾಗಿ ಊಟ ಪ್ರಸಾದ ಮಾಡಿ. ಇವತ್ತು ಎಳ್ಳಮಾಸೆ ಅಂತೇಳಿ ನೀಲಮ್ಮವರು ಹೋಳಿಗೆ ತರಿಸಿದ್ದಾರೆ, ಹೋಳಿಗೆ ಮಾಡಿಸಿದ್ದಾರೆ. ಗೊತ್ತಾಯ್ತಲ್ಲ? ಅದರಿಂದ ಅವರು ನಮ್ಮ ತುಮರುಗುದ್ದಿ ಶರಣರು ದಾಸೋಹಕ್ಕಾಗಿ ಅವರು ದಾಸೋಹ ಮಾಡಿದ್ದಾರೆ. ನಿರಂತರ ದಾಸೋಹಿಗಳು, ಅವ್ರಿಗೆ ಇನ್ನೊಂದು ತಿಂಗಳು ಅಂತಲ್ಲ, ಅವರು ವಚನ ಧರ್ಮದಂತೆ ಬದುಕ್ತಾ ಇರ್ತಕ್ಕಂತಹ ಕುಟುಂಬ ಅದು. ನಮ್ಮ ಇಳಕಲಪ್ಪವರು, ದೊಡ್ಡವರು ಮಹಂತಪ್ಪಗಳು ಮತ್ತು ಗುರುಮಹಂತಪ್ಪಗಳಿಗೆ ಅವರ ಜೀವ ಅವರು. ಹಾಗೆ ಅಂತ ದಾಸೋಹಿಗಳು ಇವತ್ತಿನ ದಾಸೋಹ ಸೇವೆ ವಹಿಸ್ಕೊಂಡಿದ್ದಾರೆ. ನಮ್ಮ ಬಸವಣ್ಣವರು ಅವರು ಶ್ರಾವಣದಲ್ಲಿ ಖಾಯಂ ದಾಸೋಹ ಅವರು ಮನೆ ಕರೆಸಿ ಪೂಜೆ ಮಾಡಿಸಿ ಅವ್ರ ಕೈಲಿ ಏನಿರುತ್ತೋ ದಾಸೋಹ ಮಾಡ್ತಾರೆ. ಈ ಸಾರಿ ಯಾವುದೋ ಯಾಕ್ರಿ ಈ ಸಾರಿ 5,000 ರೂಪಾಯಿ ಕೊಟ್ರಿ ಅಂತಂದ್ರೆ ಆ ಹೊರಗೆ ವಿಮೆ ಬಂದಿತ್ತು, ಅವ್ರ ಬೆಳೆ ವಿಮೆ ಬಂದಿತ್ತಂತೆ. ಆ ಬೆಳೆ ವಿಮೆ ಬಂದಿತ್ತು, ಮತ್ತು ಮಠಕ್ಕೆ ಸಲ್ಲಲಿ ದಾಸೋಹ, ಮತ್ತು ಹಿಂಗಾಗಿ ಮಹಾಮನೆಗಳು ಬೆಳೆಯೋದು. ಗೊತ್ತಾಯ್ತಲ್ವಾ? ಈಗ ನನ್ನ ಸ್ನೇಹಿತರು ಮೈಸೂರು ಪ್ರೊಫೆಸರ್ ಇದ್ದಾರೆ, HOD, ಅವರು ಪೊಲಿಟಿಕಲ್ ಸೈನ್ಸ್ HOD ಇದ್ದಾರೆ, ರಮಣಕೃಷ್ಣ ಅಂತೇಳಿ. ಅವ್ರಿಗೆ ಪ್ರಾಯಶಃ 1.5 ಲಕ್ಷ ರೂಪಾಯಿ ಸಂಬಳ ಇರ್ಬೋದು. 1.5 ಲಕ್ಷ ರೂಪಾಯಿ ಸಂಬಳ ಇದ್ರೂ ಅವ್ರ ಪಾಪ ಒಂದು ಸ್ವಂತ ಮನೆ ಕಟ್ಟಿದಾರೆ ಬಿಡಿ. ಮಹಾಮನೆ ಮಾಡೋಕ್ಕಾಗತ್ತಾ? ಮಹಾಮನೆ ಮಾಡಿದೀವಿ ಅಂತಂದ್ರೆ ಅದಕ್ಕೆ ನಿಮ್ಮೆಲ್ಲರ ದಾಸೋಹ ಅಂದ್ರೆ ಜೋಳಿಗೆ ಏನ್ ಬೇಕಾದ್ರೂ ಮಾಡಬಹುದು. ಗೊತ್ತಾಯ್ತಲ್ವಾ? ಆದ್ರಿಂದ
ಮಹಾಮನೆ ನಿರಂತರ ದಾಸೋಹಿಗಳು ನೀವೆಲ್ಲ ಇಲ್ಲಿ ಕೂತಿರೋರೆಲ್ಲರೂ ದಾಸೋಹಿಗಳೇ ಹೆಚ್ಚು ಕಡಿಮೆ. ಹಾಗಾಗಿ ಅದು ಸರ್ವಜ್ಞ ಹೇಳ್ತಾನಲ್ಲ, ಏನದು ಊರೆಲ್ಲ ನೆಂಟರು, ಊರೆಲ್ಲ ನೆಂಟರು ಕೇರಿ ಎಲ್ಲವೂ ಬಳಗ, ಧಾರುಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ. ಮತ್ತೆ ಯಾರನ್ನು ಬಿಡೋದ್ರೆ ಯಾರನ್ನು ಹೆಸರು ಹೇಳೋದು? ಅದಕ್ಕೆ ಎಲ್ಲ ದಾಸೋಹಿಗಳೇ ಆಗಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಮತ್ತು ನಮ್ಮ ಲಿಂಗರಾಜ್ ಸರ್ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದಾರೆ, ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದಾರೆ ಅಂತ ಲಿಂಗರಾಜ್ ಸರ್ ಅವರು ಕೂಡ ದಾಸೋಹಿಗಳೇ. ಅವರು ಬೇರೆ ಬೇರೆ ಮಠಗಳಲ್ಲಿ ಅವ್ರ ತನು ಮನ ಧನ ಎಲ್ಲ ದಾಸೋಹವನ್ನು ಮಾಡಿ ಬೆಳೆದಂಥವ್ರು. ಅದಕ್ಕೆ ಅಷ್ಟೆಲ್ಲ ಆರೋಗ್ಯದ ಸಮಸ್ಯೆ ಬಂದಿದ್ರು ಕೂಡ ನೋಡ್ರಿ, ಕೆಲವು ಸರಿ ಏನಿರುತ್ತೆ ಅಂದರೆ, ನಾವು ಬೇಕಾದಂಥ ಜ್ಞಾನಿಗಳಿದ್ರು, ಬುದ್ಧಿವಂತರಿದ್ರು, ದಾಸೋಹಿಗಳಿದ್ರು, ಪ್ರಾರಬ್ಧ ಕರ್ಮ ಅಂತಂದಿರುತ್ತೆ. ಪ್ರಾರಬ್ಧ ಕರ್ಮವನ್ನು ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರು ಹೇಳಿದ್ರು 8 ಸಾರಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರಲ್ಲ, ನಾನಂದೆ ಸರ್ ನೀವು ಮೊದಲೇ ನನ್ನ ಸಂಪರ್ಕದಲ್ಲಿ ಇದ್ದಿದ್ದು ನಿಮಗೆ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಬಿಡ್ತಿರ್ಲಿಲ್ಲ ಅಂದ್ರೆ, ಆದ್ಮೇಲೆ ಸಿಕ್ಕಿದಾರ ಅವ್ರು ನನಗೆ. ಎಷ್ಟು ಜನರಿಗೆ ಬೈಪಾಸ್ ಸರ್ಜರಿ ಅವಾಯ್ಡ್ ಮಾಡಿಸಿದ್ದೀವಿ, ಸ್ಟಂಟ್ ಆಗೋದು ಬಿಡಿಸಿದ್ದೀವಿ, ಇನ್ಸುಲಿನ್ ತಪ್ಪಿಸಿದ್ದೀವಿ. ಇಂಥದ್ದೆಲ್ಲ ಮಾಡಿರುವಾಗ ಇವ್ರದ್ದೇ ಕಷ್ಟತೆಲ್ಲ ಮತ್ತು ಇವ್ರದ್ದು ಆರೋಗ್ಯ ಚೆನ್ನಾಗಿದೆ. ಇಷ್ಟೆಲ್ಲ ಆದರೂ ಇನ್ನೂ 70 ವರ್ಷ 71 ವರ್ಷ ಆದರೂ ಗಾಡಿ ಹೊಡಿತೀನಿ, ನಾನು ಕಾರ್ ನಡೆಸ್ತೀನಿ, ಬೇಕಾದ್ರೆ ನೀವು ತಕ್ಕ ಕಾರ್ ಒಬ್ಬನೇ ನಡೆಸ್ಕೊಂಡು ಬರ್ತೀನಿ ಅನ್ನೋ ಆ ಕೆಚ್ಚಿದೆಯಲ್ಲ, ಆರೋಗ್ಯ ಇದ್ರೆ ಮಾತ್ರ ಬಿಡ್ತದದು ಅಂತ ಹೇಳಿದ್ರಲ್ಲ. 400 ಶುಗರ್ನ ಕೇವಲ 1 ವಾರ ಪ್ರಕೃತಿದತ್ತ ಆಹಾರ ತಿಂದಿದ್ದಕ್ಕೆ 67 ತಂದೆ ಅಂತ ಹೇಳಿದ್ರು. ಖಾಲಿ ಹೊಟ್ಟೆಯಲ್ಲಿ 67 ಎಷ್ಟು ಅದ್ಭುತವಾದಂಥ ಸಾಧನೆ ಅಂದ್ರೆ ಇದೇ ಸಾಕ್ಷಿ. ನೀವು ಒಮ್ಮೆಗೆ ಪ್ರಕೃತಿ ಆಹಾರ ಬರಬೇಕು ಅಂತಿಲ್ಲ ಪ್ರಭಕ ಏನವ, ಒಮ್ಮೆಗೆ ಇವತ್ತು ಹೋಗ್ಬಿಟ್ಟು ಎಲ್ಲ ನಾವು ಬಳ್ಳೂರಾಗಿ ಹಾಗೆ ಬಿಡ್ತೀವಿ ಅಂತ ಹೋಗ್ಬಿಡ್ತೀವಿ. ನೀವು ಅಲ್ಲೇ ತಪ್ಪಾಗಲ್ಲ, ಹಂಗೆ ಮಾಡಬೇಡಿ. ಏನು ಮಾಡಿ, ಮೊದಲು ಬೆಳಿಗ್ಗೆ ತಿಂಡಿ ಬಿಡಿ ಸಾಕು, ಬೆಳಿಗ್ಗೆ ತಿಂಡಿ ಬಿಡಿ. ಇಲ್ಲಿ ನಾವು ಬಿಟ್ಟೆ ಈಗ 10-11 ಗಂಟೆವರೆಗೂ ಏನು ತಿನ್ನ, ಹೌದಲ್ಲಮ್ಮ? ನಾ ಕರೆ ಹೇಳೋದು 11 ಗಂಟೆವರೆಗೂ ಏನು ತಿನ್ನಂಗಿಲ್ಲ. ಅದು ಚಹಾ ಬಿಡಂಗಿಲ್ಲ, ಹೌದಲ್ಲ? ಇದು ಗ್ಯಾರಂಟಿ ತಾನೆ, ಚಹಾ ಮಾತ್ರ ಬಿಡಂಗಿಲ್ಲ. ಹಾಗೆ ಮಾಡಬೇಡಿ. 10-11 ಗಂಟೆವರೆಗೂ ಕಾಯಿಸ್ಬೇಡಿ ಶರೀರನ, ಒಳ್ಳೇದಲ್ಲ. ಆಸಿಡಿಟಿ ಆಗೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರನೇ. 8:30 ಇಂದ 9 ಗಂಟೆ ಒಳಗಡೆ ಯಾವುದಾದ್ರೂ ಒಂದು ರೀತಿ ಹಣ್ಣು ತಗೊಂಡ್ಬಿಡಿ. ಹೆಂಗಿದ್ರೆ ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡಿರ್ತೀರ. ಆದ್ದರಿಂದ ಬೆಳಿಗ್ಗೆ 8:30 ಇಂದ ಗಂಡಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕೊಡ್ತಿರ್ತೀವಲ್ಲ, ಆವಾಗ ನೀವು ಕೂಡ ಬೇಯಿಸಿದ ಆಹಾರ ತಿನ್ನಬೇಡಿ. ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ, ಪೂರಿ, ಇಡ್ಲಿ, ದೋಸೆ ಮತ್ತು ಇವೆಲ್ಲ ಎಲ್ಲಿ ಹೋಗ್ಬೇಕ್ರಿ? ಅವನ್ನೆಲ್ಲೂ ಹೋಗಬೇಡ್ರಿ, ಕರ್ಕೊಂಬರ್ಬೇಡ್ರಿ ಅವನ್ನ, ಹೋಗೋದಕ್ಕೆ. ಅದಕ್ಕೆ ಹಂಗಂದ್ರೆ ರುಚಿನ ಬೇಡೋ ಇಲ್ಲ, ಹಂಗೆ ಹೇಳೋದು ನಾನು. ಯಾಕೆ ಎಲ್ಲರೂ ಬಳ್ಳೂರು ಶಿವಾನಂದ ಆಗಕ್ಕಾಗಲ್ಲ, ಎಲ್ಲರೂ ನನಗೇ ಆಗಿಲ್ಲ. ಯಾಕೆ ನಾನು ರುಚಿ ವಿರೋಧಿ ಅಲ್ಲ. ನಾನು ಉಪ್ಪಿಟ್ಟು ತಿಂತೀನಿ, ಇಡ್ಲಿ ತಿಂತೀನಿ, ದೋಸೆ ತಿಂತೀನಿ, ನಿಮ್ಮ ಮನೆಗೆ ಕರೆದು ಪೂರೆ ಮಾಡಿಕೊಟ್ರು ಪೂರೆನೂ ತಿಂತೀನಿ. ಆದರೆ ತಿನ್ನುವ ಕಲೆ ಕಲ್ತ್ಕೊಳ್ಳಿ. ಸರ್ವಜ್ಞ ಒಂದು ವಚನದಾಗ ಹೇಳ್ತೇನೆ, ಹಸಿಯದಿರೆ ಉಣಬೇಡ, ಹಸಿದು ಮತ್ತೆ ಇರಬೇಡ, ಹಸಿರು ಮತ್ತೆ ಇರಬೇಡ, ಮತ್ತು ಉಪವಾಸ ಮಾಡಬೇಡ ಅಂತ ಅಲ್ಲ. ಹಸಿವಾಗಿ ಚಹಾ ಕುಡಿಯೋದು ಅಥವಾ ಇನ್ನೇನು ಪುರೇ ತಿನ್ಬಿಡೋದು ಹಂಗೆಲ್ಲ ಮಾಡಬೇಡಿ. ಗೊತ್ತಾಯ್ತಾ? ನೀವು ಬೆಳಿಗ್ಗೆ ತಿಂಡಿ ತಿನ್ನೋ ಪ್ರಸಂಗ ಬಂದರೆ ತಿನ್ನಲೇಬೇಕು ಅಂತ ಆಸೆ ಆದ್ರೆ ತಿನ್ನಿ. ಏನು ಮಾಡಿ, ಮೊದಲು ಹಣ್ಣು ತಿನ್ಬಿಡಿ. ಮೊದಲು ನಿಮ್ಗೆ ಇಷ್ಟವಾದದ್ದು ಒಂದು ಥರದ ಹಣ್ಣು ತಿನ್ನಿ. ಹಣ್ಣನ್ನು ಹೊಟ್ಟೆ ತುಂಬ ತಿನ್ನಿ. ಇದು ನಾವೇ ಲಂಚ್ ಅಂತ ಇಟ್ಕೊಳ್ಳಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ಇದಾವಲ್ಲ, ಇವನ್ ಲಂಚ್ ಅಂತ ಇಟ್ಕೊಳ್ಳಿ. ಸ್ವಲ್ಪ ತಿನ್ನಿ. ಅವಾಗ ಮೊದಲೇ ಹಣ್ಣು ಹೋಗಿರ್ತವೆ, ಜಾಗ ಆಕ್ರಮಿಸ್ಕೊಂಡಿರುತ್ತೆ. ಆದ್ರಿಂದ ಹೆಚ್ಚಿಗೆ ತಿನ್ನಕ್ಕಾಗಲ್ಲ. ಆದ್ರಿಂದ ಈ ಥರ ಮಾಡ್ಕೊಳ್ಳಿ ನೀವು ಖಂಡಿತ. ಅದಕ್ಕೆ ಇಲ್ಲಿ ಚಿಕಿತ್ಸೆಗೆ ಬನ್ನಿ ಅಂತ ಹೇಳ್ತೀವಿ, ನೀವು ಬರೋಂಗೇ ಇಲ್ಲ. ಇನ್ನೂ ಎಷ್ಟೋ ಜನ ನಮ್ಮ ಮಹಾಮನೆ ಕಡೆ ತಲೆ ಹಾಕಿ ಮಲಗಲ್ಲ ನಾವು. ಅಯ್ಯೋ, ಅವ್ರ ಹತ್ರ ಹೋದ್ರೆ ಉಪವಾಸ ಇರ್ಬೇಕಾಗಿ ಬೇಡ ಬೇಡಪ್ಪ ಅಂತ ಹೇಳಿ ತಲೆ ಹಾಕಿ ಮಲಗಲ್ಲ. ವರ್ಷಕ್ಕೊಂದ್ಸರಿ ಇಲ್ಲಿ ಬನ್ನಿ. ಆಮೇಲೆ ನೀವು ಕೊಟ್ಟ ಹಣ ದಾಸೋಹದ ಪುಣ್ಯನ ತಂದು ಕೊಡ್ತದೆ ನಿಮಗೆ. ಯಾಕಂದ್ರೆ ನಾವು ಅದನ್ನು ಕೆಟ್ಟದಕ್ಕೆ ಬಳಸಂಗಿಲ್ವಲ್ಲ. ಗೋಶಾಲೆ ಮಾಡಿದ್ದೀವಿ, ದಾಸೋಹ ಮಾಡ್ತೀವಿ, ಪುಸ್ತಕ ಪ್ರಿಂಟ್ ಮಾಡ್ತೀವಿ. ನೀವು ಚಿಕಿತ್ಸೆಗಾಗಿ ಕೊಟ್ಟ ಹಣವೂ ಕೂಡ ದಾಸೋಹಕ್ಕಾಗಿ ಬಳಕೆ ಆಗುತ್ತೆ.
ಆದ್ದರಿಂದ ನೀವು ಬನ್ನಿ, ಅದರ ಕಲೆ ಕಲಿಸ್ಕೊಡ್ತೀವಿ, ಕ್ಲಾಸ್ ತಗೊಳ್ತೀನಿ, ದಿವಸಕ್ಕೆ 2 ಸಾರಿ ಕ್ಲಾಸ್ ಇರ್ತದೆ, ಆದರೆ ಇವೆಲ್ಲ ಚರ್ಚೆಗೆ ಬರ್ತವೆ, ಅದನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ನಮ್ಮ ಲಿಂಗರಾಜ್ ಸರ್ ಅವರು ಇನ್ಮೇಲೆ ಅವರೊಂದು 10 ದಿವಸ ಇಲ್ಲಿ ಬಿಡು ಮಾಡ್ಕೊಂಡು ಉಳಿಲಿ, ಯಾವುದೇ ಮಾತ್ರ ಇದ್ದಂಗೆ ಅವ್ರನ್ನ ಬದುಕಿಸುವಂಥ ವ್ಯವಸ್ಥೆ. ಅವ್ರು ಹೇಳಿದ್ರಲ್ಲ, ಇವರಿಗೆ ನಾನು ಬಂದರು ಬಂದೆ 1 ದಿವಸ ಅಂತ ಹೇಳಿದ್ರು, ಗೊತ್ತಾಯ್ತಲ್ಲ, ಅವ್ರು ಖಂಡಿತ ಬರ್ತಾರೆ. ಆ ವಿಲ್ ಪವರ್ ಇದೆ ಅವರಿಗೆ ದೇವರ ವಿಶ್ವಗುರು ಬಸವಣ್ಣನವರು ದಯಾಮಂತ ಪರಮಾತ್ಮ ಸನ್ಮಾನವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನಮ್ಮ ಟಿ.ಪಿ. ಮುನ್ನವಳ್ಳಿ ಅಜ್ಜಾರು ಅವರು 80 ವರ್ಷದವ್ರು ನೋಡ್ರಿ, ಅವ್ರು ಹೇಳ್ತಿದ್ರಂತೆ, ನಾನು ಬರಬೇಕು, ಗುರುಗಳನ್ನ ನೋಡಬೇಕು, ಮಹಾಮನೆಗೆ ಬರಬೇಕು ಅಂತ ಹೇಳ್ತಿದ್ರು. ನಮ್ಮ ಚಿಲ್ಮಿ ಸರ್ ಹೇಳಿದ್ರು, ಹಂಗಾಗಿ ಸರಿ ಅವ್ರನ್ನೇ ಗೆಸ್ಟ್ ಮಾಡಿಬಿಡೋಣ ಬಿಡಿ ಅಂತ ಹೇಳಿ ಕರೆಸಿದ್ವಿ. ಬಂದರು, ತುಂಬ ಭಕ್ತಿವಂತರು ಅವರು. ಅಂದರೆ ದಾಸೋಹದ ಮನೆ ಹೇಳಿದ್ರಲ್ಲ, 100 ಜನ ಗುರುಗಳು ಬಂದು ಹೋಗಿದ್ದಾರೆ. ನನಗೆ ಇನ್ನೂ ಅವಕಾಶ ಆಗಿಲ್ಲ, ಹೋಗ್ತೀನಿ. ಯಾಕಂದ್ರೆ ಆ ಕಡೆ ಹೋಗುವಾಗ ಅವ್ರ ಮನೆಗೆ ಒಂದು ಪೂಜೆ ಮಾಡಿ ನಾವು ಪ್ರಸಾದ ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೆ ದೇವರು ವಿಶ್ವಗುರು ಬಸವಣ್ಣನವರು ದಯಾಮಂತ ಪರಮಾತ್ಮ ಸನ್ಮಾನವನ್ನು ಉಂಟು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಮತ್ತು ನಮ್ಮ ಚಿಲ್ಮಿ ಸರ್ ಅವರಂತೂ ಉಪನ್ಯಾಸಕರೇ. ಅವರು ಕೂಡ ಅಷ್ಟೇ ಸಣ್ಣ ಮಗು ಇದ್ದಂಗೆ ಆಗ್ಬಿಡ್ತಾರೆ ಗುರುಗಳ ಹತ್ರ ಬಂದಾಗ. ಅವ್ರನ್ನ ಇಷ್ಟು ಬೆಳೆಸಿರೋದು ಪ್ರಾಯಶಃ ಅವರ ಕಿಂಕರ ಸ್ವಭಾವ. ಆ ಕಿಂಕರ ಸ್ವಭಾವ ಅವರನ್ನು ಬಹಳ ದೊಡ್ಡವರನ್ನಾಗಿ ಬೆಳೆಸಿದೆ. ಮಾನ್ಯ ಡಾಕ್ಟರ್ ಚಿಲ್ಮಿ ಅವರಿಗೆ ಸನ್ಮಾನ ಉಂಟಾಗಲಿ. ಜೊತೆಗೆ ನಮ್ಮ ದಾಸೋಹಿಗಳು ಇಬ್ಬರು, ನಮ್ಮ ತುಮರಗುತ್ತಿ ದಂಪತಿಗಳು, ಅಂಗಡಿ ದಂಪತಿಗಳು, ಅವರಿಬ್ಬರಿಗೂ ಸನ್ಮಾನ ಉಂಟಾಗಲಿ ಅಂತ ಹಾರೈಸ್ತಾ, ಬಳ್ಳೂರು ಶಿವಾನಂದ ಅವರು ಮತ್ತೆ ಕರ್ಸೋಣ, ಅವರಿಂದ ಕ್ಲಾಸು ಕೂಡ ತಗೊಳ್ಳಿ. ಅವ್ರದ್ದು ನಿಜವಾಗಿ ದೊಡ್ಡ ಸಾಧನೆ, ಅದು ಪರಮಾತ್ಮ ಅನುಗ್ರಹ ಇದ್ದಿದ್ದಕ್ಕೆ ಆಗಿದೆ. ಅವನಿಗೆ ಬಹಳ ಓದಿಲ್ಲ, ಪಾಪ ಬಹಳ ಓದಿಲ್ಲ, ಆದರೂ ಕೂಡ ಅಂದರೆ ಏನು ಕೆಲಸ ಅಂತ ಕೇಳಿದೆ ನಾನೊಂದು ಅದು ಪ್ರೈವೇಟ್ ಬ್ಯಾಂಕಿಗೆ ಪಿಕ್ವಿ ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಹಂಗೆ ಅಂಥ ಒಬ್ಬ ಅಂದರೆ ಪರಮಾತ್ಮನ ಕೃಪೆ ಯಾರಿಗೆ ಯಾವಾಗ ಯಾವ ರೂಪದಲ್ಲಿ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಅವ್ರು ಹೇಳಿದ್ರು, ಧ್ಯಾನಕ್ಕೆ ಕೂತ್ರು ನಾನು ಬೆಳಿಗ್ಗೆ ತನಕ ಆರಾಮಾಗಿ ಕೂತಿರ್ತೀನಿ, ನಿದ್ದೆ ಬೇಕಾಗಲ್ಲ. ನೋಡಿ ಎಂಥ ಅದ್ಭುತ ಶಕ್ತಿ ಇದೆ ಅದರಲ್ಲಿ, ಪ್ರಕೃತಿ ದತ್ತ ಆಹಾರದಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ ನೋಡಿ. ಅದಕ್ಕೋಸ್ಕರ ಅಂತ ಹಬ್ಬಳು ಶಿವಾನಂದರು ಎಲ್ಲರಿಗೂ ಬಂದಂಥ ಎಲ್ಲರಿಗೂ ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿ ಹಾರೈಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣರಿಗೋ ಆಶ್ರಿತ ಜನ ಸಂರಕ್ಷಣ ಆಶ್ರಿತ ಜನ ಸಂರಕ್ಷಣ ಸದ್ಗುರು ಬಸವ ಪ್ರಭೋ ವರ ಗುರು ಶರಣರಿಗೋ ಶರಣಾಲೋಲನು ನೀ ಪರಮ ಪುರುಷನು ನೀ ಕರುಣಾ ಸಿಂಧು ನೀ ದೀನರ ಬಂಧು ನೀ ಶುಭಗಾತನು ನೀ ಪ್ರೇಮ ದೇವನು ನೀ ಪರಮ ಚರಿತನು ನೀ ಜ್ಞಾನ ಭರಿತನು ನೀ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣವಿಗೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣವಿಗೋ ಭವಭಯದಾಯಕನೇ ನವಪದದಾಯಕನೇ ಹರಗಣತಾರೆಗಳ ಗರುಡಿನ ಚಂದಿರನೇ ಮಾತಾಪಿತನು ನೀ ಬಂಧು ಬಳಗವು ನೀ ಭಕ್ತ ಜನ ಮನುರಾಜಿತ ಭಕ್ತ ಜನ ಮನುರಾಜಿತ ಮಂತ್ರ ಪುರುಷನು ನೀ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣವಿಗೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣವಿಗೋ ಮೋಹರಹಿತನು ನೀ ಮಮತಾ ಸಹಿತನು ನೀ ಮಾಯಾ ದೂರಕಣಿ ಮುಕುತಿಯ ದಾಯಕನಿ ಮನುಕುಲ
ಶಾಂತಿಯ ಮನವನ್ನು ಹರಿಸಲು ಬಂದ ಸಚಿದಾನಂದನು ನೀ. ಓಂ ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ. ಜಯ ಬಸವರಾಜ ಭಕ್ತ ಜನ ಸುರ ಪೂಜಾ ಜಯ ತುಮಾಕಾರಿಕ ಪರ ಶಿವನ ನಿಜ ತೇಜ ಜಯ ತು ಕರುಣಾ ಸಿಂಧು ಅಜಗ ಜನ ಬಂಧು ಜಯ ನಿಷ್ಠದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನು ನನಗೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾರಲದ್ದು ನೀರಲದ್ದು ನಿಮ್ಮ ಧರ್ಮ ಸರಸ್ವತಿ ಲಿಂಗಪತಿ ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಸಕಲ ಜೀವಾತ್ಮರಿಗೆ ಜಯಸಾಗಲಿ. ಜೈ